ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗೋಜಿರವರ ಪಾದರವಿಂದಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಕಾರ್ತಿಕ ಮಾಸದ ಭಾನುವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಶ್ರೀ ಮಹಾವಿಷ್ಣುವನ್ನು, ಲಕ್ಷ್ಮೀ ಭೂವರಹ ಸ್ವಾಮಿಯನ್ನು, ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರ, ಹರಿಹರರ ಪ್ರಾರ್ಥನೆ, ಅಯ್ಯಪ್ಪ ಸ್ವಾಮಿಯ ಆರಾಧನೆಯನ್ನು ಮಾಡ್ತಾ ನಮ್ಮಿ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನೂ ಕೂಡ ನಾವು ಪೂಜೆ, ಪುನಸ್ಕಾರ, ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವುತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ, ಮಂತ್ರ, ತಂತ್ರ, ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್ ಅಂತಲೇ ಹೇಳ್ಬೋದು. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ. ಸಾಂಪ್ರದಾಯಿಕ ಸೊಗಡಿನ ಶುದ್ಧ ಹಳ್ಳಿನ ತುಪ್ಪ ಅಂತಂದರೆ ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೆ ಬಳಸಿ. ಇನ್ನು ಬಹಳ ವಿಶೇಷವಾಗಿ ಭಾನುವಾರ ಕಾರ್ತಿಕ ಮಾಸದ ಕಡೆಯ ದಿನ ಭಾನುವಾರ. ಒಂದು ಕಡೆ ಹರನ ಪ್ರಾರ್ಥನೆ, ಮತ್ತೊಂದು ಕಡೆ ಹರಿಯ ಪ್ರಾರ್ಥನೆ. ಹರಿಹರರ ಪ್ರಾರ್ಥನೆ ಜೊತೆಗೆ ಅಯ್ಯಪ್ಪ ಸ್ವಾಮಿಯ ಆರಾಧನೆ. ಕಾರ್ತಿಕ ಮಾಸ ಬಂತು ಅಂತಂದರೆ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಸಾಕಷ್ಟು ಜನ ಮಾಲೆಯನ್ನು ಹಾಕ್ಕೊಂಡು ಶಬರಿಮಲೆ ಹತ್ರ ಎಲ್ಲರೂ ಕೂಡ ಧಾವಿಸ್ತೀರಿ. ಒಂದಿಷ್ಟು ಜನ ಜ್ಯೋತಿಗೆ ದರ್ಶನವನ್ನು ಮಾಡ್ತಕ್ಕಂಥವ್ರು ಇರ್ತೀರಿ, ಮತ್ತಷ್ಟು ಜನ ಮಂಡಲಾನುಷ್ಠಾನಕ್ಕೆ ದರ್ಶನವನ್ನು ಮಾಡ್ತಕ್ಕಂಥವ್ರು ಇರ್ತೀರಿ. ಹಾಗಾಗಿ ಇಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಸಮಯ, ಜೊತೆಗೆ ಗುರುಗಳು ತಿಳಿಸಿದ ಹಾಗೆ ಅಮಾವಾಸ್ಯೆನೂ ಕೂಡ ಇರ್ತಕ್ಕಂಥ ಈ ಒಂದು ಪರ್ವಕಾಲದಲ್ಲಿ ಗುರುಜಿರವರು ತಿಳಿಸ್ಕೊಟ್ಟಿರ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರಸಾರವನ್ನು ಕೂಡ ಇವತ್ತಿನ ದಿನ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ಹಾಗಾಗಿ ಭಗವಂತನ ಪ್ರಾರ್ಥನೆಯನ್ನು ಮಾಡ್ತಾ, ಭಗವತಿಯ ಆರಾಧನೆಯನ್ನು ಮಾಡ್ತಾ ತಂತ್ರಸಾರದ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಇನ್ನು ನಿನ್ನೆ ತಾನೇ ಶನೇಶ್ವರ ಮಹಾಯಾಗ ಸಂಪನ್ನಗೊಂಡಿರ್ತಕ್ಕಂಥದ್ದಿದೆ. 9 ದಿನಗಳ ಕಾಲ ತಾವು ವಾಸ್ತುಗೃಹದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಸಲ್ಲಿಸಿ ನಿನ್ನೆಯ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರೂ ಕೂಡ ಭಾಗಿಯಾಗಿರ್ತಕ್ಕಂಥದ್ದು ನಿಜಕ್ಕೂ ಬಹಳ ಸಂತೋಷ ಅಂತಲೇ ಹೇಳ್ಬೋದು, ಮತ್ತು ಒಂದು ಪೂರ್ವಜನ್ಮದ ಸುಕೃತ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಶನೇಶ್ವರನ ಮಹಾಯಾಗ ಇದು ಸ್ವಂತಕ್ಕೋ ಇಲ್ಲ ಅಂತಂದರೆ ಮನೆಯ ಮಟ್ಟಕ್ಕೋ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ, ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನೇ ಸಲ್ಲಿಸಿರ್ತಕ್ಕಂಥದ್ದಿತ್ತು. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭಾಗಿಯಾಗಿರ್ತಕ್ಕಂಥದ್ದು ಇದು ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಶನೇಶ್ವರ ಮಹಾಯಾಗ, ಭಗವಂತನ ಪೂಜಾನುಷ್ಠಾನ, ಭಗವಂತನ ಪ್ರಾರ್ಥನೆ ಅಂತಂದರೆ ಅದು ಸಾಮಾನ್ಯವಾಗಿರ್ತಕ್ಕಂಥ ಮಾತಲ್ಲ. ನವಗ್ರಹಗಳಲ್ಲಿ 7ನೇ ಗ್ರಹ ಶನಿ ಪರಮಾತ್ಮನ ಬಹಳ ವಿಶೇಷವಾಗಿರ್ತಕ್ಕಂಥ ಆರಾಧನೆ ನಿನ್ನೆ ನೆರವೇರಿರ್ತಕ್ಕಂಥದ್ದೇ. ಕಾರ್ಯಕ್ರಮಕ್ಕೆ ಸಹಾಯಹಸ್ತವನ್ನು ನೀಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ನಾನು ಕೂಡ ಸಲ್ಲಿಸ್ತೇನೆ. ಜೊತೆಗೆ ನಮ್ಮ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡಿರ್ತಕ್ಕಂಥ ನಮ್ಮ ಜೀ ಕನ್ನಡಕ್ಕೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಯಾಕೆ ಅಂತಂದರೆ
ಜೀ ಕನ್ನಡನೂ ಕೂಡ ನಮ್ಮ ಜೊತೆಲಿ ನಿಂತ್ಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷದಾಯಕ ಅಂತಲೇ ಹೇಳ್ಬೋದು. ಅದರಲ್ಲೂ ಶ್ರಮಿಸಿರ್ತಕ್ಕಂಥ ಎಲ್ಲ ನಮ್ಮ ಮಹರ್ಷಿ ವಾಣಿ ಕಾರ್ಯಕ್ರಮದ ಸಿಬ್ಬಂದಿ ವರ್ಗ, ಕ್ಯಾಮ್ರಾಮನ್ ಆಗಿರ್ಬೋದು, ಒಂದು ಪ್ರೊಡಕ್ಷನ್ ಟೀಮ್ ಆಗಿರ್ಬೋದು, ಇಲ್ಲ ಅಂತಂದರೆ ನಮ್ಮ ಕಾರ್ಯಕ್ರಮದ ಒಂದು ಡೈರೆಕ್ಟರ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಒಂದು ಮೇಕಪ್ಪಿಂದ ಹಿಡಿದು ಪ್ರೊಡಕ್ಷನ್ ಟೀಮಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಶ್ರಮಿಸ್ತಾರೆ. ಒಂದು ಕಾರ್ಯಕ್ರಮ ಅಂತಂದರೆ ಇವರೆಲ್ಲರ ಕೈಯೂ ಕೂಡ ಅಗತ್ಯವಾಗಿ ನಮಗೆ ಸಿಗ್ತಕ್ಕಂಥದ್ದಿರುತ್ತೆ. ಅದೆಲ್ಲದರ ಜೊತೆಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಕೈ ಅಂತಂದರೆ ನಮ್ಮ ರಾಘವೇಂದ್ರ ಹುಣಸೂರು ಜೀರೋರಾಗಿರ್ಬೋದು, ನಮ್ಮ ದೀಪಕ್ ಜೀರೋರಾಗಿರ್ಬೋದು. ಇಲ್ಲ ಗುರುಗಳೇ, ಕಾರ್ಯಕ್ರಮವನ್ನು ಮಾಡೋಣ ಅಂಥೇಳಿ ಬಹಳ ದೊಡ್ಡ ಮಟ್ಟದ ಒಂದು ಆಶ್ವಾಸನೆಯನ್ನು ನೀಡಿರ್ತಕ್ಕಂಥದ್ದು. ಇದು ನಿಜಕ್ಕೂ ಬಹಳ ಸಂತೋಷ ತಂದಿರತಕ್ಕಂಥ ವಿಚಾರ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಎಲ್ಲರೂ ಕೂಡ ಹೇಳ್ತಾರೆ ನಾವಿದ್ದೇವೆ ಅಂತ ಹೇಳಿ, ಆದರೆ ಜೊತೆಯಲ್ಲಿ ನಿಂತು ಮಾಡತಕ್ಕಂಥದ್ದಾಗಲಿ ಆ ಕಾರ್ಯಕ್ರಮವನ್ನು ತೂಗಿಸ್ತಕ್ಕಂಥದ್ದಾಗಲಿ ಇರುತ್ತಲ್ಲ, ಅದು ಜವಾಬ್ದಾರಿಯುತ ಕಾಯಕ ಅಂತಲೇ ಹೇಳ್ಬೋದು. ಹಾಗಾಗಿ ಜೀ ಕನ್ನಡಕ್ಕೂ ಕೂಡ ಒಂದು ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಮ್ಮ ಕಾರ್ಯಕ್ರಮಕ್ಕೆ ಸಹಾಯ ಹಸ್ತವನ್ನು ನೀಡಿರ್ತಕ್ಕಂಥವ್ರೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಕಾರ್ಯಕ್ರಮ ಇಷ್ಟರ ಮಟ್ಟಿಗೆ ಯಶಸ್ವಿ ಆಗಬೇಕು ಅಂತಂದರೆ ಇದರಲ್ಲಿ ತಮ್ಮೆಲ್ಲರ ಸಹಕಾರನೂ ಕೂಡ ಅಷ್ಟೇ ಹೌದು. ಯಾಕಂತಂದರೆ ಒಂದು ಕಾರ್ಯಕ್ರಮವನ್ನು ಮಾಡೋದಾಗಲಿ ಅದನ್ನು ನೆರವೇರಿಸ್ತಕ್ಕಂಥದ್ದಾಗಲಿ ಅದು ಅಷ್ಟು ಸಾಮಾನ್ಯಕರವಾಗಿರ್ತಕ್ಕಂಥ ಮಾತಲ್ಲ. ಯಾಕೆ ಅಂತಂದರೆ ಅದರಲ್ಲೂ ನಮ್ಮ ಈ ಶನೈಶ್ಚರ ಕಾರ್ಯಕ್ರಮ ನೆರವೇರಬೇಕಂತಂದರೆ ನಾವು ತಿಂದಿರ್ತಕ್ಕಂಥ ಹುಳಿಪೆಟ್ಟಿದೆಯಲ್ಲ, ಅದ್ರ ಬಹಳ ದೊಡ್ಡ ಮಟ್ಟದಲ್ಲೇ ಇತ್ತು. ಇದು ಯಾರ ಕಣ್ಣಿಗೂ ಕೂಡ ಕಾಣಿಸೋದಿಲ್ಲ. ಆದರೆ ಒಂದಿಷ್ಟು ಜನರ ಟೀಕೆ ಮಾತುಗಳನ್ನು ಕೂಡ ನಾನು ಕೇಳ್ಪಟ್ಟೆ ನಿನ್ನೆ ಕಾರ್ಯಕ್ರಮದಲ್ಲೇ. ಗುರುಜಿ ಅವ್ರಿಗೇನಪ್ಪ ಬಿಡಪ್ಪ, ಅವ್ರಿಗೇನು ತುಂಬ ಇದೆ ಮಾಡ್ತಾರೆ ಅಂತ ಹೇಳಿ ಒಂದಿಷ್ಟು ಜನರ ಮಾತು ಕೇಳ್ತಾ ಇದ್ದೆ. ಆಡೋರ್ಗೆ ಏನೇ ಆಡಿದ್ರೂ ಕೂಡ ಇಲ್ಲಿ ಮಾಡ್ತಕ್ಕಂಥವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಅದರ ಶ್ರಮ ಏನಿದೆ, ಅದರ ಆಗು ಹೋಗುಗಳು ಏನಿದೆ ಅಂತ ಹೇಳಿ. ಇರಲಿ, ವಿಚಾರಧಾರೆ ಸಾಕಷ್ಟು ಇದೆ. ಏನೇ ಶ್ರಮ ಇರಲಿ, ಅದನ್ನೆಂಥದ್ದೇ ಇರಲಿ, ಕಾರ್ಯಕ್ರಮ ಅಂತೂ ಸಂಪನ್ನವಾಗಾಯ್ತಲ್ಲ ತೃಪ್ತಿಯಾಗಿ, ಅದು ನಮಗೆ ಸಂತೋಷ. ಹಾಗಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿನ ತಂತ್ರಸಾರವನ್ನು ತಿಳಿಸ್ತಾ ಇದ್ದೇವೆ. ಅಮಾವಾಸ್ಯೆಯ ಈ ಒಂದು ತಂತ್ರಸಾರ ಇದನ್ನು ಮಾಡ್ಕೊಳ್ಳೋದ್ರಿಂದ ವಾಸ್ತುಗೃಹದಲ್ಲಿರ್ತಕ್ಕಂಥ ನೆಮ್ಮದಿ ಜಾಸ್ತಿ ಆಗುತ್ತೆ, ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ, ದಾಂಪತ್ಯ ಜೀವನದಲ್ಲಿ ಕಲಹಗಳು ಉಂಟಾಗಿರ್ತಕ್ಕಂಥದ್ದಾಗಲಿ, ಮದುವೆ ಆಗಿಲ್ಲದೆ ಇರತಕ್ಕಂಥವರಾಗಲಿ, ಮದುವೆ ಆಗಿ ಸಮಸ್ಯೆಯನ್ನು ಉಂಟು ಮಾಡ್ಕೊಂಡಿರ್ತಕ್ಕಂಥವರಾಗಲಿ, ಮಕ್ಕಳಾಗದೇ ಇರತಕ್ಕಂಥವರಾಗಲಿ, ಮಕ್ಕಳು ವಿದ್ಯಾಭ್ಯಾಸಕ್ಕಾಗಲಿ, ಪ್ರತಿಯೊಂದಕ್ಕೂ ಕೂಡ ಬಹಳ ವಿಶೇಷವಾಗಿ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಇದೆಲ್ಲದರ ಜೊತೆಗೆ ಆರ್ಥಿಕ ಸಂಕಷ್ಟ ಇದನ್ನೂ ಕೂಡ ತಾವು ದೂರ ಮಾಡ್ಕೊಳ್ಬೋದು. ಜೊತೆಗೆ ಈ ದೃಷ್ಟಿದೋಷದಿಂದ ಆಚೆ ಬರ್ಬೋದು. ಇನ್ನು ಯಾರು ನಿಮಗೆ ಸಮಸ್ಯೆಯನ್ನು ತಂದೊಡ್ತಾ ಇದ್ದಾರಲ್ಲ ಅಂಥವರಿಂದನೂ ಕೂಡ ತಾವು ದೂರ ಆಗ್ತಕ್ಕಂಥವ್ರು ಇರ್ತೀರಿ. ಈಗ ನಾನು ತಿಳಿಸ್ತಕ್ಕಂಥ ತಂತ್ರಸಾರದ ಆಚರಣೆಯನ್ನು ಮಾಡೋದ್ರಿಂದ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ತಂತ್ರಸಾರ ಅಂತಲೇ ಹೇಳ್ಬೋದು. ನೋಡಿ, ಇವತ್ತಿಗೆ ಕಾರ್ತಿಕ ಮಾಸ ಮುಗಿದೋಗುತ್ತೆ. ನಾಳೆ ಬೆಳಗ್ಗೆಯಿಂದ ಮಾರ್ಗಶಿರ ಮಾಸ ಪ್ರಾರಂಭ ಆಗ್ತಕ್ಕಂಥದ್ದಿರುತ್ತೆ. ಕಾರ್ತಿಕ ಮಾಸ ಮುಗಿದು ಮಾರ್ಗಶಿರ ಮಾಸ ಪ್ರಾರಂಭ ಆಗ್ತಕ್ಕಂಥದ್ದಿರುತ್ತೆ. ನೋಡಿ, ಏನು ಈ ವರ್ಷ ಉರುಳೋಗಿದ್ದೇ ಗೊತ್ತಾಗಲಿಲ್ಲ. ಡಿಸೆಂಬರ್ ನಾಳೆಯಿಂದ ಒಂದು ತಿಂಗಳು ಆಗೋದ್ರೆ 2024 ಹೇಗೆ ಕಳೆದೋಯ್ತು ಅನ್ನೋದ್ರ ಬಗ್ಗೆ ಅರಿವೇ ಆಗಲಿಲ್ಲ. ಈಗ ನೋಡಿ, ಹೀಗೆ ನೋಡೋಷ್ಟರಲ್ಲಿ ಇನ್ನು ಮೊನ್ನೆ ತಾನೇ ಹೊಸ ವರ್ಷ ಮುಗಿದೋಗಿದೆಯೇನೋ, ಹೊಸ ವರ್ಷ ಮುಗಿದು ಒಂದು ತಿಂಗಳಾಗಿದೆಯೇನೋ ಅನ್ನೋದು ರೀತಿ ಭಾಸವಾಗ್ತಾಯಿದೆ. ಆದರೆ ಇಲ್ಲಿ ನೋಡಿದ್ರೆ ವರ್ಷನೇ ಮುಗಿದೋಗ್ತಾ ಬರ್ತಾಯಿದೆ. ಎಷ್ಟು ವೇಗವಾಗಿ ಚಲಿಸ್ತಾ ಇದೆ ದಿನಗಳು, ಒಂದೊಂದು ದಿನಗಳು ಕೂಡ ಎಷ್ಟು ಅದ್ಭುತವಾಗಿ ಮೂಡಿ ಬರ್ತಾ ಇದೆ ನೋಡಿ. ಸಂತೋಷದ ಕ್ಷಣಗಳನ್ನು ಕಳೆದಿರ್ತಕ್ಕಂಥವ್ರಿಗಾದರೆ ದಿನ ಚೆನ್ನಾಗೇ ಇರುತ್ತೆ ಅಂತ ಒಂದಿಷ್ಟು ಜನ ಹೇಳ್ತಾರೆ. ನೋವಿನಿಂದ ಕಳೆದಿರ್ತಕ್ಕಂಥವ್ರಿಗೆ ಈ ವರ್ಷ ಬಹಳ ನೋವು ತಂದು ಕೊಡ್ತು ಅಂತ ಹೇಳ್ತಾರೆ. ಒಂದು ದಿನ ಅಂತಂದ ಮೇಲೆ, ಒಂದು ಕ್ಷಣ ಅಂತಂದ ಮೇಲೆ, ಒಂದು ಸಮಯ ಅಂತಂದ ಮೇಲೆ ಅದರಲ್ಲಿ ಒಳ್ಳೆಯದು ಉಂಟು, ಕೆಟ್ಟದ್ದು ಉಂಟು. ಒಂದಷ್ಟು ಜನಕ್ಕೆ ಒಳಿತಾ ಆದರೆ ಒಂದಷ್ಟು ಜನಕ್ಕೆ ಸಮಸ್ಯೆಗಳು ಎಂಬತಕ್ಕಂಥದ್ದಿರುತ್ತೆ. ಈಗ ನೋಡಿ, ಶನಿ ಪರಮಾತ್ಮನ ಕಾರಾಟ 7.5 ಎಂಬತಕ್ಕಂಥದ್ದು ಏನಿದೆ, ಭಗವಂತನ ಕಾರಾಟದಲ್ಲಿ ಒಂದಿಷ್ಟು ಜನಕ್ಕೆ ಒಳಿತಾಗ್ತಕ್ಕಂಥದ್ದು ಉಂಟು, ಅದೇ ಸಮಯದಲ್ಲಿ ಒಂದಿಷ್ಟು ಜನಕ್ಕೆ ಕೆಡಕಾಗ್ತಕ್ಕಂಥದ್ದು ಉಂಟು. ಭಗವಂತ ಅಂತಂದರೆ ಈಸ್ ಅ ಲೀಡರ್. ಅವರೆಲ್ಲರೂ ಕೂಡ ಪಾಸಿಟಿವ್ ಆಗಲಿ, ನೆಗೆಟಿವ್ ಆಗಲಿ, ತಪ್ಪಾಗಲಿ, ಒಪ್ಪಾಗಲಿ, ಸರಿಯಾಗಲಿ, ಒಳ್ಳೆಯದಾಗಲಿ, ಕೆಟ್ಟದಾಗಲಿ, ಇದೆಲ್ಲವನ್ನೂ ಕೂಡ ಒಂದು ತಕಡಿಯಲ್ಲಾಕಿ ತೂಕವನ್ನು ಮಾಡಿ ಅದಕ್ಕೆ ಸರಿಸಮವಾಗಿರತಕ್ಕಂಥ ಒಂದಿಷ್ಟು ಆಶೀರ್ವಾದವನ್ನು ನೀಡತಕ್ಕಂಥ ಕಾಯಕವೇ ಶನಿ ಪರಮಾತ್ಮನದು. ಅಂತಹ ಶನಿ ಪರಮಾತ್ಮನ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಸಲ್ಲಿಸಿರ್ತಕ್ಕಂಥದ್ದಿದೆ. ಇನ್ನು ಇವತ್ತಿನ ದಿನದ ಅಮಾವಾಸ್ಯೆಯ ತಂತ್ರಸಾರವನ್ನು ಕೂಡ ನಾನು ತಿಳಿಸ್ಕೊಡ್ಬೇಕು. ಜೊತೆಗೆ ಸಮಯದ ಅಭಾವವನ್ನು ಕೂಡ ಸಾಕಷ್ಟು ಇದೆ. ತಂತ್ರಸಾರವನ್ನು ಪ್ರಾರಂಭ ಮಾಡತಕ್ಕಂಥ ಸಮಯ ಹಿಂದಿನ ಭಾಗದಲ್ಲಿ ತಿಳಿಸಿದೆ, ಮುಂದಿನ ಭಾಗದಲ್ಲಿ ತಂತ್ರಸಾರವನ್ನು ಪ್ರಾರಂಭ ಮಾಡೋಣ ಅಂಥೇಳಿ. ಅದರ ಜೊತೆಗೆ ಮೊದಲನೇದಾಗಿ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತೌ ಕಾರ್ತಿಕ ಮಾಸ ಕೃಷ್ಣಪಕ್ಷ 1/12/2024 ಭಾನುವಾರ. ಬಹಳ ವಿಶೇಷವಾಗಿ ಅಮಾವಾಸ್ಯೆ ಅನುರಾಧ ನಕ್ಷತ್ರ. ಅನುರಾಧ ನಕ್ಷತ್ರ ಬಂದಿರತಕ್ಕಂಥದ್ದು ಇದೆ ಇವತ್ತಿನ ದಿವಸ. ಅನುರಾಧ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಯಾರೆಲ್ಲ ಇವತ್ತಿನ ದಿವಸ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಇದ್ದೀರಿ, ತಮ್ಮೆಲ್ಲರಿಗೂ ಕೂಡ ವಸುಧೈವ ಕುಟುಂಬಕಂ ಜಿ ಕನ್ನಡದ ವತಿಯಿಂದ, ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ ಮತ್ತು ನಮ್ಮ ಪ್ರೀತಿಯ ಗುರುಗಳಾದ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ಆಶೀರ್ವಾದದೊಂದಿಗೆ ತಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ತಮ್ಮೆಲ್ಲರಿಗೂ ಕೂಡ ಇರಲಿ. ಭಗವಂತನ ಅನುಗ್ರಹದಿಂದ ತಮ್ಮ ಇಷ್ಟಾರ್ಥಗಳೆಲ್ಲವನ್ನು ಕೂಡ ಕಾರ್ಯಸಿದ್ಧಿ ಪಡಿಸ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಮೊದಲನೇದಾಗಿ ತಂತ್ರಸಾರದ ಪ್ರಾರಂಭದ ಕ್ರಮವನ್ನು ತಾವು ಮಾಡೋದಾದರೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ 9 ದೀಪಗಳನ್ನು ತಯಾರಿಸ್ಕೊಳ್ತಕ್ಕಂಥದ್ದು. 9 ದೀಪಗಳನ್ನು ಯಾವ ರೀತಿ ತಯಾರಿಸ್ಕೊಳ್ತೀರಿ? ಅದಕ್ಕೆ ತಾವು ಮಣ್ಣಿನ ಹಣತೆಯನ್ನು ಮಾಡ್ಕೊಳ್ತಕ್ಕಂಥದ್ದಲ್ಲ, ಇಲ್ಲ ಅಂತಂದರೆ ಬೇರೇನೋ ಆರ್ಟಿಫಿಷಿಯಲ್ ಪ್ಲಾಸ್ಟಿಕ್ ದೀಪವನ್ನು ಇಟ್ಕೊಳ್ತಕ್ಕಂಥದ್ದಲ್ಲ. ಗುರೂಜಿಯವರು ತಿಳಿಸಿರ್ತಕ್ಕಂಥದ್ದು ಏನಪ್ಪ, ತಂಬಿಟ್ಟಿನ ದೀಪವನ್ನೇ ಮಾಡ್ಕೊಳ್ಬೇಕು ಅಂತ ಹೇಳಿ. ಹಾಗಾಗಿ ತಂಬಿಟ್ಟಿನ ದೀಪವನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ನಮ್ಮ ಈ ತಂತ್ರಸಾರವನ್ನು ನಾವು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ನಾನೊಂದು ಬಟ್ಲನ್ನು ತೊಗೊಂಡಿದ್ದೇನೆ. ಆ ಬಟ್ಲಿಗೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಮೊದಲನೇದಾಗಿ ಅಕ್ಕಿ ಹಿಟ್ಟನ್ನು ಇದರೊಳಗಡೆ ಹಾಕ್ಕೊಳ್ತಕ್ಕಂಥದ್ದು. ಇನ್ನು ಈ ತಂತ್ರಸಾರವನ್ನು ಯಾತಕ್ಕೋಸ್ಕರ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ತಮ್ಮೆಲ್ಲರಿಗೂ ಕೂಡ ಈಗಾಗಲೇ ಮಾಹಿತಿಯನ್ನು ತಿಳಿಸಿದ್ದೇನೆ. ಹಾಗಾಗಿ ಈ ತಂತ್ರಸಾರದಲ್ಲಿ ಪ್ರಧಾನವಾಗಿ ತಂಬಿಟ್ಟಿನ ದೀಪವನ್ನು ತಾವು ಮಾಡ್ಕೊಳ್ತಕ್ಕಂಥದ್ದೇ ಕ್ರಮ. ಅದಾದ ಮೇಲೆ ಮತ್ತೊಂದು ಕ್ರಮ ಇದೆ, ನಾನು ಅದನ್ನು ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ತಂಬಿಟ್ಟನ್ನು ನಾವು ಆದಷ್ಟು ಬೇಗ ತಯಾರನ್ನು ಮಾಡ್ಕೊಂಡ್ಬಿಡೋಣ. ಇನ್ನು ತಾವು ಇವ ತಂತ್ರಸಾರವನ್ನು ಮಾಡಬೇಕಾದ್ರೂ ಕೂಡ ನೀವು ಇಲ್ಲಿ ತಾವು ಆಚರಣೆಯನ್ನು ಮಾಡ್ತಾ ಇರತಕ್ಕಂಥ ಒಂದು ತಂತ್ರಸಾರವನ್ನು ತಾವು ದೇವರ ಮನೆಯಲ್ಲಿ ಕೂತ್ಕೊಂಡು ಮಾಡೋದಕ್ಕಿಂತ ತಾವು ದೇವರ ಒಂದು ಮನೆ ಏನಿದೆ, ಆ ಒಂದು ಪೂಜಾಗೃಹ ಏನಿದೆ, ಅದರ ಆಚೆ ಕಡೆ ಬಂದು ನಿಮ್ಮ ಮನೆಯ ಹಾಲ್ ಏನಿದೆ, ಲಿವಿಂಗ್ ಹಾಲ್ ಏನಿದೆ, ಅಲ್ಲಿ ಮಾಡತಕ್ಕಂಥದ್ದು ಬಹಳ ಉತ್ತಮ ಅಂತಲೇ ಹೇಳ್ತೀನಿ. ತಮ್ಮ ಸುತ್ತಮುತ್ತ ಸ್ವಲ್ಪ ಕೈ ಕಾಲು ಆಡಿಸೋ ರೀತಿ ಜಾಗವಿದ್ದರೆ ಅದು ಸಂತೋಷ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇಲ್ಲಿ ಮತ್ತೊಂದು ತಂತ್ರದ ಕ್ರಮ ಇದೆ, ಅದನ್ನು ಕೂಡ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ಮೊದಲನೇದಾಗಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಗೋಧಿ ಹಿಟ್ಟನ್ನು ಕೂಡ ನಾನು ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. 2 ಪದಾರ್ಥಗಳನ್ನು ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೆ. ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಅಂತ ನಾನು ತಿಳಿಸಿದ್ದೆ. ಜೊತೆಗೆ ಇದ್ರ ಒಳಗಡೆ ನಾನು ಅರಿಶಿನವನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಗುರುಜಿರವರು ತಿಳಿಸ್ತಾನೆ ಬಂದಿದ್ದಾರೆ. ಈಗಾಗಲೇ ಕಳೆದ 4 ದಿನದಿಂದನೂ ಕೂಡ ಇದ್ರ ಬಗ್ಗೆ ಮಾಹಿತಿ ಹೋಗಿದೆ ತಮ್ಮೆಲ್ಲರಿಗೂ ಕೂಡ. ಹಾಗಾಗಿ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಅರಿಶಿನ ಈ 3 ಕೂಡ ಮೊದಲನೇದಾಗಿ ನೀಟಾಗಿ ಮಿಶ್ರಣವನ್ನು ಮಾಡ್ಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ತಾವು ಮಿಶ್ರಣವನ್ನು ಮಾಡ್ಕೊಳ್ತಕ್ಕಂಥದ್ದು. ಇನ್ನು ತಂಬಿಟ್ಟು ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಎಲ್ಲರ ವಾಸ್ತುಗೃಹದಲ್ಲೂ ಕೂಡ ತಂಬಿಟ್ಟಿನ ಆರತಿಯನ್ನು ಮಾಡ್ತಾನೆ ಬರ್ತಾ ಇರ್ತೀವಿ. ಅದು ನಿಮ್ಮ ಮನೆ ದೇವರಿಗಾಗಿರ್ಬೋದು, ಇಲ್ಲ ಅಂತಂದರೆ ಶಕ್ತಿ ದೇವತೆಗಾಗಿರ್ಬೋದು, ಯಾರಿಗಾದ್ರೂ ಕೂಡ ತಂಬಿಟ್ಟಿನ ಆರತಿಯನ್ನು ತಾವು ಮಾಡ್ತಾನೆ ಬಂದಿದ್ದೀರಿ. ತಂಬಿಟ್ಟನ್ನು ಯಾವ ರೀತಿ ತಯಾರಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ತಮಗೆ ಮಾಹಿತಿ ಇದೆ. ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೆ ನಾನೀಗ ಮಾಡಿ ತೋರಿಸ್ತಾ ಇದ್ದೇನೆ. ತಾವು ಇದನ್ನೆಲ್ಲರೂ ಕೂಡ ಇದನ್ನು ಗಮನಿಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನು ಈಗ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ನಾನು. ಇದನ್ನ ಈ ಒಂದು ಹಿಟ್ಟನ್ನು ಕಲಿಸ್ಕೊಬೇಕಾದ್ರೆ ತಂಬಿಟ್ಟು ಕಲಿಸ್ಕೊಳ್ಳೋರಿಗೆ ಇದ್ರ ಬಗ್ಗೆ ಮಾಹಿತಿ ಇದೆ, ಗೊತ್ತಿಲ್ಲದೆ ಇರೋರಿಗೆ ನಾನು ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ. ಆದಷ್ಟು ಗಟ್ಟಿಯಾಗೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ತೀರಾ ನೀರಾಗಿ ಮಾಡ್ಕೊಂಬಿಟ್ರೆ ತಮಗೆ ದೀಪವನ್ನು ಮಾಡ್ಕೊಳ್ಲಿಕ್ಕೆ ಬಹಳ ಕಷ್ಟ ಅಂತಲೇ ಹೇಳ್ಬೋದು. ಇದನ್ನ ತಾವು ತಪ್ಪದೀರ ಮಾಡಲೇಬೇಕು ಅಂತ ನಾನು ತಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೇನೆ. ಎಲ್ಲರ ವಾಸ್ತುಗೃಹದಲ್ಲೂ ಕೂಡ ಇದರ ಆಚರಣೆ ಇದೇ ರೀತಿ ಕ್ರಮವಾಗೇ ಆಗಬೇಕು. ಇದನ್ನು ಯಾರಾದರೂ ವಾಸ್ತುಗೃಹದಲ್ಲಿ ಒಬ್ಬರು ಮಾಡಿದ್ರೆ ಸಂತೋಷ. ಎಲ್ಲರೂ ವಾಸ್ತುಗೃಹದಲ್ಲಿ ಇರೋರೆಲ್ಲರೂ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಯಾರಾದರೂ ಒಬ್ಬರು ಮಾಡಿದ್ರೆ ಇದನ್ನು ಸಾಕು. ಇನ್ನು ವಾಸ್ತುಗೃಹದಲ್ಲಿ ಇರ್ತಕ್ಕಂಥವ್ರೆಲ್ರಿಗೂ ಕೂಡ ಮಾಡೋ ಅನ್ನೋದು ಕೂಡ ಒಂದು ಕ್ರಮ ಇದೆ ಇದೇ ತಂತ್ರಸಾರದಲ್ಲಿ. ಆದರೆ ಅದು ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಆದರೆ ಈಗಲ್ಲ, ಮೊದಲನೇದಾಗಿ ನಾವು ಈ ಕೆಲಸವನ್ನು ಮಾಡ್ಕೊಳ್ಳೋಣ. ಹೆಣ್ಣು ಮಕ್ಕಳಿಗಾದರೆ ಇದರ ಕ್ರಮ ಇನ್ನೂ ಈಸಿಯಾಗಿ ಗೊತ್ತಾಗತ್ತೆ. ಆದಷ್ಟು ಇದನ್ನು ನಿಮ್ಮ ವಾಸ್ತುಗೃಹದಲ್ಲಿ ಹೆಣ್ಣು ಮಕ್ಕಳು ಮಾಡ್ಬೋದು, ಇಲ್ಲ ಅಂತಲ್ಲ. ಆದರೆ ಹಿರಿಯರು ಗಂಡು ಮಕ್ಕಳು ಯಾರಾದರೂ ಇದ್ದರೆ ಅಂತಂದರೆ ಅಪ್ಪನೋ, ಇಲ್ಲ ಅಂದರೆ ಆ ತಾತಂದ್ರ ಕೈಲಂತೂ ಆಗೋದಿಲ್ಲ. ಯಾಕೆಂದರೆ ಎಷ್ಟೇ ಆದರೂ ವಯಸ್ಸಾಗಿರುತ್ತೆ. ಮನೆಯಲ್ಲಿ ಹಿರಿಯರು, ಮುಖ್ಯಸ್ಥರು ಅನ್ನೋರು ಯಾರಿದ್ದಾರೋ ಅವರ ಕೈಯಲ್ಲಿ ಈ ಒಂದು ಆಚರಣೆ ಬಹಳ ಉತ್ತಮ. ಚಪಾತಿ ಹಿಟ್ಟನ್ನು ತಾವು ಯಾವ ರೀತಿ ಮಾಡ್ಕೊಳ್ತೀರೋ ಆ ರೀತಿ ಮಾಡಿಕೊಂಡ್ರೆ ಸಂತೋಷ. ಅಷ್ಟು ಒಂದು ಹದಕ್ಕೆ ಬರಬೇಕು ನೀಟಾಗಿ. ತಾವು ಇದರಲ್ಲಿ ದೀಪಗಳನ್ನು ಮಾಡಿದ್ರೂ ಕೂಡ
ಯಾವುದೇ ರೀತಿ ಒಳಗಡೆ ತಾವು ಹಚ್ಚತಕ್ಕಂಥ ದೀಪದಲ್ಲಿರ್ತಕ್ಕಂಥ ತುಪ್ಪ ಜಾರದೆ ಇರೋ ರೀತಿ ತಾವು ನೋಡಿಕೊಂಡ್ರೆ ಸಾಕು. ಇದೆಲ್ಲವನ್ನೂ ಕೂಡ ಮಾಡ್ತಾ ಇರೋ ನೋಡಿದ್ರೆ ಗುರುಗಳು ಪರವಾಗಿಲ್ಲ, ಮನೇಲಿ ಚಪಾತಿ ಹಿಟ್ಟು ಚೆನ್ನಾಗಿ ಕಲಿಸ್ತಾರೆ ಅಂತ ತಾವು ಅಂದ್ಕೊಳ್ಬೋದು. ಶ್ರೀನಿವಾಸ್ ಶರ್ಮಾ ಅವರು ಎಲ್ಲವನ್ನೂ ಕೂಡ ಮಾಡ್ತಾರೆ. ಯಾಕೆ ಅಂತಂದರೆ ಗಂಡಸರಾದ ಮಾತ್ರಕ್ಕೆ ಇವೆಲ್ಲ ಮಾಡಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ? ಇಲ್ಲ. ಎಷ್ಟೋ ಮನೆಗಳಲ್ಲಿ ಇದನ್ನು ಎಲ್ಲೋ ಒಂದು ಕಡೆ ಅವಮಾನದ ರೀತಿ ನೋಡ್ಕೊಳ್ತಾರೆ. ಏನಪ್ಪ ಅಂತಂದರೆ ಗಂಡಸರು ಅಡುಗೆ ಮಾಡಿದ್ರೆ ಅದನ್ನು ಒಂದು ಅವಮಾನದ ರೀತಿ ನೋಡ್ತಕ್ಕಂಥದ್ದಾಗಲಿ, ಗಂಡಸರು ಮನೆ ಕೆಲಸ ಮಾಡಿದ್ರೆ ಅದನ್ನು ಅವಮಾನದ ರೀತಿ ನೋಡ್ಕೊಳ್ತಕ್ಕಂಥದ್ದಾಗಲಿ ಮಾಡ್ತಾರೆ. ಆದರೆ ಗಂಡಸರು ಇಂಥ ಕೆಲಸ ಮಾಡೋದ್ರಲ್ಲೂ ಯಾವುದೇ ರೀತಿ ಕಡಿಮೆ ಇಲ್ಲ ಅನ್ನೋದನ್ನು ನಾವು ತೋರಿಸ್ಕೊಡ್ಬೇಕು. ಆಮೇಲೆ ಒಂದು ವೇಳೆ ನಾನು ಈ ಒಂದು ಪದವನ್ನು ಹೇಳಬೇಕಾದ್ರೆ ಒಂದು ಕ್ಷಮೆಯನ್ನು ಯಾಚಿಸ್ತೀನಿ. ಏನಪ್ಪ ಅಂತಂದರೆ, ಒಂದು ವೇಳೆ ಮನೆಯಲ್ಲಿ ಹಿರಿಯರಿಲ್ಲ, ಮಕ್ಕಳು ತಾವಿದ್ದೀರಿ ಅಂತಂದರೆ ಯುವಕರು ಕೂಡ ತಾವಿದ್ದು ತಂತ್ರಸಾರವನ್ನು ಆಚರಣೆಯನ್ನು ಮಾಡ್ಬೋದು. ಯುವಕರು ಈ ಒಂದು ತಂತ್ರಸಾರದ ಆಚರಣೆಯನ್ನು ಮಾಡೋದ್ರಿಂದನೂ ಕೂಡ ನಿಜಕ್ಕೂ ಹೇಳ್ತೀನಿ, ತಾವು ಹೆಚ್ಚಿನಷ್ಟು ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ತೀರಿ. ವಾಸ್ತುಗೃಹದಲ್ಲೂ ಕೂಡ ಒಂದಿಷ್ಟು ಶಕ್ತಿ ಒಂದು ಉತ್ಪನ್ನ ಆಗ್ತಕ್ಕಂಥದ್ದೇ ಇರುತ್ತೆ, ಶಕ್ತಿ ಸಂಪಾದನೆ ಆಗ್ತಕ್ಕಂಥದ್ದು ಇರುತ್ತೆ. ಯುವಕರು ತಾವು ಈ ಒಂದು ತಂತ್ರಸಾರದ ಆಚರಣೆಯನ್ನು ಖಂಡಿತವಾಗ್ಲೂ ತಮ್ಮ ವಾಸ್ತುಗೃಹದಲ್ಲೂ ಕೂಡ ತಾವು ನಡೆಸಬಹುದು. ಹಾಗಾಗಿ ತಾವೂ ಕೂಡ ಮಾಡೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀವಿ. ನೋಡಿ, ಇತ್ತೀಚೆಗೆ ಉದ್ಯೋಗದ ಸಮಸ್ಯೆ ಎಲ್ಲ ಕಡೆ ಬಾಧಿಸ್ತಾ ಇದೆ. ಎಲ್ಲರೂ ಕೂಡ ಸಮಸ್ಯೆಯಲ್ಲಿದ್ದೀರಿ. ಉದ್ಯೋಗದ ಸಮಸ್ಯೆಯಲ್ಲಿರ್ತಕ್ಕಂಥವ್ರು ತಾವು ಪ್ರತ್ಯೇಕವಾಗಿ ಈ ಒಂದು ತಂತ್ರಸಾರದ ಆಚರಣೆಯನ್ನು ಮಾಡೋದ್ರಿಂದ ನಿಜಕ್ಕೂ ಹೇಳ್ತೀನಿ, ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಈ ಒಂದು ತಂತ್ರಸಾರದ ಆಚರಣೆಯನ್ನು ಮಾಡ್ಕೊಳ್ಳಿ. ಆದಷ್ಟು ಈ ಒಂದು ಹಿಟ್ಟನ್ನು ತಾವು ಕಲಿಸ್ಕೊಬೇಕಾದ್ರೂ ಕೂಡ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತೀನಿ, ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ತಾವೆಲ್ಲರೂ ಕೂಡ ನನ್ನ ಜೊತೆನೇ ಮಾಡ್ಕೊಳ್ತಾ ಇದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಬೀಜಾಕ್ಷರಿ ಮಂತ್ರವನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ. ಗುರೂಜಿರವರು ಇದನ್ನ ಬಗ್ಗೆ ನನಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಉಪದೇಶವನ್ನು ಮಾಡಿದ್ದಾರೆ. ಹಾಗಾಗಿ ಬೀಜಾಕ್ಷರಿ ಮಂತ್ರ ಓಂ ಐಂ ಗಂ ಶ್ರೀಂ, ಓಂ ಐಂ ಗಂ ಶ್ರೀಂ, ಓಂ ಐಂ ಗಂ ಶ್ರೀಂ. ಈ ಒಂದು ಬೀಜಾಕ್ಷರಿ ಮಂತ್ರವನ್ನು ತಾವು ಪಠಿಸ್ತಾ ಈ ಒಂದು ಹಿಟ್ಟನ್ನು ನೋಡಿ ಈ ರೀತಿಯಾಗಿ ಈ ಒಂದು ಹದದಲ್ಲಿ ತಾವು ಕಲಿಸ್ಕೊಂಡ್ಬಿಟ್ರೆ ಸಂಪೂರ್ಣವಾಗಿ ಬಹಳ ವಿಶೇಷ. ಇಷ್ಟು ಹದಕ್ಕೆ ಬಂದುಬಿಟ್ರೆ ನಿಮಗೆ ದೀಪವನ್ನು ಇದರೊಳಗಡೆ ಹಚ್ಚಿದ್ರೂ ಕೂಡ ಅದು ಯಾವುದೇ ರೀತಿ ತಮ್ಮ ಒಂದು ಯಂತ್ರಕ್ಕೆ ಯಾವುದೇ ರೀತಿ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದು ಇರೋದಿಲ್ಲ. ನೋಡಿ, ಈ ರೀತಿಯಾಗಿ ತಮ್ಮೆಲ್ರಿಗೂ ಗೊತ್ತಾಗ್ತಾ ಇದೆಯಾ, ಕಾಣಿಸ್ತಾ ಇದೆಯಾ? ಈ ರೀತಿಯಾಗಿರ್ತಕ್ಕಂಥದ್ದಿದೆ. ಇನ್ನು ಇದರ ಮುಂದಿನ ಕ್ರಮ ಏನು, ಇದರಿಂದ ಯಾವ ರೀತಿ ದೀಪವನ್ನು ತಯಾರಿಸಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಇನ್ನು ಈಗಾಗಲೇ ಒಂದು ದೀಪವನ್ನು ನಾನು ತಯಾರು ಮಾಡಿ ಇಟ್ಟಿದ್ದೇನೆ, ತಾವೆಲ್ಲರೂ ಕೂಡ ಗಮನಿಸ್ಬೋದು. ನಾನು ಅದನ್ನು ಇನ್ನು ತಮಗೆ ನೀಟಾಗಿ ತೋರಿಸೋದಾದರೆ ನೋಡಿ, ಈ ರೀತಿಯಾಗಿ ಒಂದು ದೀಪವನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ನೋಡಿ, ಆ ರೀತಿಯಾಗಿ ದೀಪವನ್ನು ಮಾಡಿಕೊಂಡ್ರೆ ತಮಗೆ ಒಳಗಡೆ ಇರ್ತಕ್ಕಂಥ ತುಪ್ಪ ಏನಿದೆ ಅದೂ ಕೂಡ ತಮಗೆ ಆಚೆ ಕಡೆ ಬರೋದಿಲ್ಲ. ತಾವು ತುಪ್ಪದ ದೀಪವನ್ನು ಹಚ್ಚಬೇಕು ಅಂತ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಹಾಗಾಗಿ ತಾವು ತುಪ್ಪದ ದೀಪವನ್ನು ಹಚ್ಚಬೇಕಾದ್ರೂ ಕೂಡ ಆ ಒಳಗಡೆ ಇರ್ತಕ್ಕಂಥ ತುಪ್ಪದ ಅಂಶ ಏನಿದೆ ಅದನ್ನು ಕೂಡ ಜಾಸ್ತಿ ಚೆಲ್ಲು ಹೋಗ್ತಕ್ಕಂಥದ್ದು ಇರೋದಿಲ್ಲ. ಅದರ ತಾವು ಹಚ್ಚತಕ್ಕಂಥ ದೀಪ ತೃಪ್ತಿಯಾಗಿ ಸಂಪನ್ನವಾಗಿ ಉರಿತಕ್ಕಂಥದ್ದು ಇರುತ್ತೆ. ಹಾಗಾಗಿ ಇದನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಜೋಪಾನ ಆದಷ್ಟು ಕೆಳಗೆ ಯಾವುದೇ ರೀತಿ ಒಂದು ಸಣ್ಣ ಹೋಲಿದ್ರೂ ಕೂಡ ಅದು ಸಮಸ್ಯೆ ಆಗತ್ತೆ. ಜೋಪಾನ ದೀಪದಲ್ಲಿ ಯಾವುದೇ ರೀತಿ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು ಬೇಡ. ಈ ರೀತಿಯಾಗಿ ಮಾಡಿಕೊಂಡ್ರೆ ಬಹಳ ಉತ್ತಮ. ಇದನ್ನು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮನೆಯಲ್ಲಿರ್ತಕ್ಕಂಥವ್ರು ಯಾರಾದರೂ ಒಬ್ಬರು ಮಾಡಿದ್ರೂ ಸಾಕು. ಹಿರಿಯರೇ ಆಗಬೇಕು, ಕಿರಿಯರೇ ಆಗಬೇಕು ಅಂತ ಏನಿಲ್ಲ. ಯಾರು ಇದನ್ನು ಮಾಡ್ತೀರೋ ತಾವು ತಮ್ಮ ಯಶಸ್ಸನ್ನು ಮಾತ್ರ ಸಿದ್ಧಪಡಿಸ್ಕೊಳ್ಳೋದಲ್ದಿರ ಇಡೀ ಕುಟುಂಬದ ಒಂದು ಯಶಸ್ಸಿಗಾಗಿ ತಾವು ತಮ್ಮಿಂದ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜಾನುಷ್ಠಾನ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ
ಅಮಾವಾಸ್ಯೆ ಪರ್ವಕಾಲಗಳಲ್ಲಿ ಆಚರಣೆಯನ್ನು ಮಾಡ್ತಕ್ಕಂಥ ಇಂಥ ತಂತ್ರಸಾರಗಳಿಗೆ ಅದರದ್ದೇ ಆಗಿರ್ತಕ್ಕಂಥ ಒಂದಿಷ್ಟು ಶಕ್ತಿ ವೈಶಿಷ್ಟ್ಯತೆಗಳು ಎಂಬತಕ್ಕಂಥದ್ದು ಇದೆ. ಹಾಗಾಗಿ ತಾವೆಲ್ಲರೂ ಕೂಡ ತಪ್ಪದೇ ಈ ತಂತ್ರಸಾರದ ಆಚರಣೆಯನ್ನು ಮಾಡಿಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಆದಷ್ಟು ಇವತ್ತು ಒಂದು ದಿನ ಮಾತ್ರ, ಅದರಲ್ಲೂ ಭಾನುವಾರ, ನಾನು ನಿಮ್ಮನ್ನು ಎಲ್ಲೋ ಒಂದು ಕಡೆ ಕಟ್ ಹಾಕ್ತಕ್ಕಂಥದ್ದೇ ಇರುತ್ತೆ. ಏನೇ ಆದ್ರೂ ಕೂಡ ಕಾರ್ತಿಕ ಮಾಸ ಯಾರೂ ಕೂಡ ತಮ್ಮ ಆಹಾರದ ಪದ್ಯಕ್ರಮದಲ್ಲಿ ಸ್ವಲ್ಪ ಈ ನಾನ್ ವೆಜ್ ಅನ್ನೋದನ್ನು ಕಡಿಮೆ ಮಾಡಿರ್ತೀರಿ. ಹಾಗಾಗಿ ನಾನು ತಮ್ಮೆಲ್ಲರಿಗೂ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಕಾರ್ತಿಕ ಮಾಸದ ಕಡೆಯ ದಿನ ಇವತ್ತು ಒಂದು ದಿನ ತಾವು ನಿಮ್ಮ ಆಹಾರದ ಪದ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಬಹಳ ಉತ್ತಮ. ಇವತ್ತು ಸ್ವಲ್ಪ ನಾನ್ ವೆಜ್ಜನ್ನು ಸೇವಿಸ್ತಕ್ಕಂಥದ್ದು ಬೇಡ. ಇವತ್ತು ಮಾತ್ರ ನಾನ್ ವೆಜ್ಜನ್ನು ಸೇವಿಸ್ತಕ್ಕಂಥದ್ದು ಬೇಡ. ಮನೆಯಲ್ಲೂ ಕೂಡ ಪದಾರ್ಥವನ್ನು ತಯಾರು ಮಾಡ್ತಕ್ಕಂಥದ್ದು ಬೇಡ. ಈ ಒಂದು ತಂತ್ರಸಾರವನ್ನು ಮಾಡ್ತಕ್ಕಂಥ ವಾಸ್ತುಗೃಹದಲ್ಲಿ ಸ್ವಲ್ಪ ಜೋಪಾನ. ಹಾಗಾಗಿ ಇದೊಂದು ವಿಚಾರ ಗಮನದಲ್ಲಿಟ್ಕೊಂಡ್ರೆ ಬಹಳ ಸಂತೋಷ. ಇನ್ನು ವಾಸ್ತುಗೃಹದಲ್ಲಿ ಹೆಣ್ಣು ಮಕ್ಕಳ ಋತುಕಾಲ ಇತ್ತು ಅಂತಂದರೆ ಅವರು ಈ ಒಂದು ತಂತ್ರಸಾರವನ್ನು ದರ್ಶನವನ್ನು ಮಾಡ್ತಕ್ಕಂಥದ್ದು ಬೇಡ. ಹಾಗಾಗಿ ಈ ತಂತ್ರಸಾರವನ್ನು ಮಾಡಬೇಕಾದ್ರೂ ಕೂಡ ಸ್ವಲ್ಪ ಜೋಪಾನ. ಅವರು ಏನಾದರೂ ಓಡಾಡ್ತಕ್ಕಂಥ ಸ್ಥಳವೇ ಆಗಿದ್ದರೆ ಆ ಜಾಗದಲ್ಲಿ ಇದರ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಕೂಡ ಸ್ವಲ್ಪ ನಿಷೇಧ ಅಂತಲೇ ನಾನು ಹೇಳ್ತೀನಿ. ಹಾಗಾಗಿ ತಾವು ಇದನ್ನು ಸ್ವಲ್ಪ ಜೋಪಾನವಾಗಿ ಮಾಡಿಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಈ ತಂತ್ರಸಾರಕ್ಕೆ ಅಷ್ಟು ಶಕ್ತಿ ಇದೆ. ಈ ತಂತ್ರಸಾರದ ಆಚರಣೆಯನ್ನು ಮಾಡ್ತಕ್ಕಂಥವ್ರು ತಾವು ಪ್ರಧಾನವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ನೋಡಿ, ಇದನ್ನು ತಾವು ಈಗಲೂ ಮಾಡ್ಬೋದು. ಇಲ್ಲ ಅಂತಂದರೆ ನಾನು ಹೇಳ್ತಕ್ಕಂಥದ್ದಷ್ಟೂ ಕೂಡ ತಾವು ಗಮನದಲ್ಲಿಟ್ಕೊಂಡು ಸಂಧ್ಯಾ ಕಾಲ ಆದ್ರೂ ಕೂಡ ಸಂಜೆ ಗೋಧೂಳಿ ಲಗ್ನದಲ್ಲಿ ಸೂರ್ಯಾಸ್ತ ಆಗ್ತಕ್ಕಂಥ ಸಮಯದಲ್ಲಿ 6 ಗಂಟೆಗೆ ತಾವು ಈ ಒಂದು ತಂತ್ರಸಾರದ ಆಚರಣೆಯನ್ನು ಶುರು ಮಾಡಿದ್ರೂ ಕೂಡ ಅದು ಮತ್ತಷ್ಟು ಲಾಭಕರ ಅಂತಲೇ ಹೇಳ್ಬೋದು. ಆದರೆ ನನ್ನ ಕೇಳಿದ್ರೆ ನೀವು ಸಂಜೆ ಮಾಡ್ಕೊಳ್ಳೋದಕ್ಕಿಂತ ಈಗ ನಾನು ತಿಳಿಸ್ತಾ ಇದ್ದೀನಲ್ಲ ಕ್ರಮ, ಈಗಲೇ ತಾವು ಇದನ್ನು ಆಚರಣೆಯನ್ನು ಮಾಡ್ಕೊಂಡ್ಬಿಟ್ರೆ ಬಹಳ ಸಂತೋಷ ಆಗುತ್ತೆ. ಯಾಕೆ ಅಂತಂದರೆ ಇವತ್ತಿನ ದಿವಸ ಅಷ್ಟು ಪ್ರಶಂಸೆಯಾಗಿರ್ತಕ್ಕಂಥದ್ದಿದೆ. ಈಗಿನ ಸಮಯನೂ ಕೂಡ ಈ ತಂತ್ರಸಾರಕ್ಕೆ ಒಂದಿಷ್ಟು ಶಕ್ತಿ ಅಂತಲೇ ಇದೆ. ಹಾಗಾಗಿ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇರತಕ್ಕಂಥ ಈ ಒಂದು ತಂತ್ರಸಾರವನ್ನು ಈ ಸಮಯದಲ್ಲೇ ಆಚರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನೇನು ತಂಬಿಟ್ಟಿನ ದೀಪಗಳನ್ನು ತಯಾರಿಸ್ಕೊಳ್ಳೋದ್ರಲ್ಲಿ ಕಡೆಯ ಹಂತಕ್ಕೆ ನಾವೆಲ್ಲರೂ ಕೂಡ ಬಂದಿರತಕ್ಕಂಥದ್ದಿದೆ. 9 ದೀಪಗಳನ್ನು ತಯಾರಿಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ನೋಡಿ, ಈ ರೀತಿಯಾಗಿ 9 ದೀಪಗಳನ್ನು ತಯಾರಿಸ್ಕೊಂಡು ನಾವು ಇದನ್ನೇನು ಮಾಡ್ತೀವಿ, ಪಕ್ಕಕ್ಕೆ ಇಟ್ಕೊಳ್ತಕ್ಕಂಥದ್ದು. ಇನ್ನು ಈಗ ತಂತ್ರಸಾರದ ಮುಖ್ಯ ಭಾಗವನ್ನು ನಾನು ತಿಳಿಸ್ತೀನಿ. ನೋಡಿ, ಈ ರೀತಿಯಾಗಿ ದೀಪಗಳನ್ನು ಮಾಡ್ಕೊಳ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. 9 ದೀಪಗಳನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು ಇದೆ. ಇನ್ನು ತಂತ್ರಸಾರದ ಮುಂದಿನ ಕ್ರಮಾನುಷ್ಠಾನವನ್ನು ನಾನು ತಿಳಿಸೋದಾದರೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಮೊದಲು ರಂಗೋಲಿಯನ್ನು ತಗೊಳ್ಳಿ. ರಂಗೋಲಿಯನ್ನು ತಗೊಳ್ಳೋದ್ರ ಜೊತೆಗೆ ಮೊದಲು ಒಂದು ವಿಚಾರವನ್ನು ನಾನು ತಿಳಿಸ್ತಾ ಇದ್ದೇನೆ. ತಾವು ಈಗ ದೀಪಗಳನ್ನೇನೋ ತಯಾರು ಮಾಡ್ಕೊಂಬಿಟ್ರಿ. ಗುರುಗಳು ತಿಳಿಸಿದ ಹಾಗೆ 4 ಅರಳಿ ಎಲೆ ಅಂತ ಹೇಳಿದ್ದಾರೆ ಗುರುಗಳು. ಹಾಗಾಗಿ ಅದರಲ್ಲೊಂದು ವಿಚಾರ ಇದೆ, ಅದನ್ನು ತಾವು ಮಾಡ್ಕೊಳ್ಬೇಕು. ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಬಿಡ್ತೀನಿ. ನಾನು ಅದು 4 ಕೂಡ ನಾನು ಈಗಾಗಲೇ ಅದರಲ್ಲಿ ಬರೆದಿಟ್ಕೊಂಡಿದ್ದೇನೆ. ಹಾಗಾಗಿ ಅದನ್ನು ನಾನು ಇಲ್ಲಿ ಇಡ್ತಾ ಇದ್ದೀನಿ, ತಾವು ಅದನ್ನು ಗಮನಿಸ್ಬೋದು. ನಾನು ಅದನ್ನು ತೋರಿಸ್ತೇನೆ ತಮ್ಮೆಲ್ರಿಗೂ ಕೂಡ ಬಹಳ ವಿಶೇಷವಾಗಿ. ಏನು ಬರ್ತಿದ್ದೀರಿ ಗುರುಗಳೇ ಇಲ್ಲಿ ಅಂತ ತಾವು ಗಮನಿಸ್ತಿದ್ದ ನಾನು ನಿಮಗೆ ತಿಳಿಸೋದಾದರೆ, ಅಪ್ಪಟ ಶ್ರೀಗಂಧದಲ್ಲಿ ತಾವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನೋಡಿ, ಇಲ್ಲಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ನಾನು ನಿಮಗೆ ಎಲೆಗಳನ್ನು ತೋರಿಸೋದ್ರ ಜೊತೆಗೆ ಒಂದು ಬಿಳಿಯ ಹಾಳೆಯನ್ನು ಕೂಡ ನಾನು ತಮ್ಮೆಲ್ಲರಿಗೂ ಕೂಡ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಬಹಳ ಕ್ಲಿಯರ್ ಆಗಿದೆ. ನಾನು ಅದರಲ್ಲೂ ಕೂಡ ನಾನು ತಮಗೆ ತೋರಿಸ್ಬೋದು, ಆದರೆ ಇದರಲ್ಲಿ ಸ್ವಲ್ಪ ಕ್ಲಾರಿಟಿ ಇದೆ. ನೀವಿಲ್ಲಿ ಏನು 4 ಯಂತ್ರಗಳನ್ನು ಏನು ನೋಡ್ತಾ ಇದ್ದೀರಿ, ಒಂದು ವೃತ್ತಾಕಾರ, ಆಮೇಲೆ ಬಹಳ ವಿಶೇಷವಾಗಿ ಒಂದು ತ್ರಿಕೋಣ, ಆಮೇಲೆ 6 ರೇಖೆ ಉಳ್ಳಂತಹ ಒಂದು ನಕ್ಷತ್ರ, ಅದರಲ್ಲಿ ಮತ್ತೊಂದೇನಪ್ಪ ಅಂತಂದರೆ ಒಂದು 4 ರೇಖೆ ಉಳ್ಳಂತಹ ಒಂದು ಚೌಕಾಕಾರ. ಇದಿಷ್ಟು ಯಂತ್ರಗಳನ್ನು ಬರೀಬೇಕು. ಇದನ್ನು ಬರೆಯೋದ್ರ ಜೊತೆಗೆ ಅದ್ರ ಒಳಗಡೆ ಬಹಳ ವಿಶೇಷವಾಗಿ ಬೀಜಾಕ್ಷರಿ ಮಂತ್ರಗಳಿದೆ.
ಬೀಜಾಕ್ಷರಿ ಮಂತ್ರಗಳನ್ನು ನಾನು ತಿಳಿಸ್ತೇನೆ ತಮ್ಮೆಲ್ಲರಿಗೂ ಕೂಡ. ಏನಪ್ಪ ಅಂತಂದರೆ ನೋಡಿ, ಇಲ್ಲಿ ತಾವು ಎಲೆಗಳನ್ನು ಗಮನಿಸಬೇಕಾದ್ರೆ ನಾನು ಈ ಎಲೆಯನ್ನು ತಮ್ಮೆಲ್ಲರಿಗೂ ಕೂಡ ತೋರಿಸ್ತೀನಿ. ನೋಡಿ, ಮೊದಲನೇದಾಗಿ ಇಲ್ಲಿ ಒಂದು ವೃತ್ತಾಕಾರ ಇದೆ. ಆ ವೃತ್ತಾಕಾರವನ್ನು ಬರ್ಕೊಂಡು ವೃತ್ತಾಕಾರದ ಒಳಗಡೆ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೀತಕ್ಕಂಥದ್ದು. ಅದಾದ ಮೇಲೆ ಈ ಭಾಗದಲ್ಲಿ ಒಂದು ತ್ರಿಕೋಣವನ್ನು ಬರೆದು ತ್ರಿಕೋಣದಲ್ಲಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೀತಕ್ಕಂಥದ್ದು. ಅದಾದ ಮೇಲೆ 6 ರೇಖೆ ಉಳ್ಳಂತಹ ಒಂದು ನಕ್ಷತ್ರವನ್ನು ಬರೆದು ನಕ್ಷತ್ರದ ಒಳಗಡೆ ಶ್ರೀಂ ಮತ್ತೆ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೀತಕ್ಕಂಥದ್ದು. ನಾನು ಈಗಾಗಲೇ ಬರೆದಿದ್ದೇನೆ, ಗಂಧ ಸ್ವಲ್ಪ ಹರಡಿರೋದ್ರಿಂದ ಅದು ಈ ರೀತಿಯಾಗಿದೆ, ಕ್ಷಮೆಯನ್ನು ಯಾಚಿಸ್ತೀನಿ. ತಮಗೆ ಅದು ಸ್ಪಷ್ಟವಾಗಿಲ್ಲ, ಆದರೆ ಬೀಜಾಕ್ಷರಿ ಮಂತ್ರವನ್ನು ಬರ್ಕೊಳ್ಬೇಕಾದ್ರೆ ತಮಗೆ ಸಂಪನ್ನವಾಗೇ ಇರುತ್ತೆ. ಈ ರೀತಿ ಆಗೋದ್ರಿಂದ ಸಮಸ್ಯೆ ಏನಿಲ್ಲ, ಆದರೆ ತಾವು ಬರಿಬೇಕಾದ್ರೆ ಸ್ವಲ್ಪ ಸ್ಪಷ್ಟವಾಗೇ ಬರ್ಕೊಳ್ಳಿ, ನಿಮ್ಮ ಸಮಾಧಾನ ಅದು, ಆಯಿತಾ? ಅದಾದ ಮೇಲೆ ಮತ್ತೊಂದೇನಪ್ಪ ಅಂತಂದರೆ ತಾವಿಲ್ಲಿ ಕೆಳಗಡೆ ಗಮನಿಸ್ತಾ ಇದ್ರಿ 4 ರೇಖೆ ಉಳ್ಳಂತಹ ಒಂದು ಚೌಕಾಕಾರ ಬಾಕ್ಸು. ಆ ಬಾಕ್ಸ್ ಒಳಗಡೆ ಗಂ ಸಂ ಶ್ರೀಂ, ಗಂ ಸಂ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೀತಕ್ಕಂಥದ್ದು. ಈ ರೀತಿಯಾಗಿ 4 ಎಲೆಗಳು, 4 ಎಲೆಗಳಲ್ಲೂ ಕೂಡ ತಾವು ಈ ಬೀಜಾಕ್ಷರಿ ಮಂತ್ರದ ಜೊತೆಗೆ ಇಲ್ಲಿರ್ತಕ್ಕಂಥ ಯಂತ್ರಗಳನ್ನು ತಾವು ಬರೀತಕ್ಕಂಥದ್ದು. ಇದು ಒಂದು ಕ್ರಮ. ಇನ್ನು ಇದಾದ ಮೇಲೆ ತಾವು ಆಚರಣೆಯನ್ನು ಮಾಡೋದ್ರ ಬಗ್ಗೆ ನಾನು ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ತಿಳಿಸ್ತೀನಿ. ನೆಕ್ಸ್ಟ್ ಮುಂದಿನ ಕ್ರಮ ಏನಪ್ಪ ಅಂತಂದರೆ ತಾವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಮೊದಲು ಒಂದು ರಂಗೋಲಿಯನ್ನು ತಗೊಳ್ಳಿ. ರಂಗೋಲಿನಲ್ಲಿ 6 ರೇಖೆ ಉಳ್ಳಂತಹ ಒಂದು ನಕ್ಷತ್ರವನ್ನು ಬರೀರಿ. ಭೂಮಿಯ ಮೇಲೆ ಭೂಮಿಯನ್ನು ಶುದ್ಧಿ ಮಾಡಿಕೊಂಡು 6 ರೇಖೆ ಉಳ್ಳಂತಹ ಒಂದು ನಕ್ಷತ್ರವನ್ನು ಬರೀರಿ ಈ ರೀತಿಯಾಗಿ. ನೋಡಿ, ಮೊದಲನೇದಾಗಿ 6 ರೇಖೆ ಉಳ್ಳಂತಹ ಒಂದು ನಕ್ಷತ್ರವನ್ನು ಈ ರೀತಿಯಾಗಿ ಬರೀತಕ್ಕಂಥದ್ದು. ನಕ್ಷತ್ರದ ಮಧ್ಯಭಾಗದಲ್ಲಿ ಒಂದು ಸಣ್ಣ ಬಿಂದುವನ್ನು ಈ ರೀತಿಯಾಗಿ ಹಾಕ್ತಕ್ಕಂಥದ್ದು. ಇದಾದ ಮೇಲೆ ನಕ್ಷತ್ರದ ಸುತ್ತಲೂ ಕೂಡ ಒಂದು ವೃತ್ತಾಕಾರವನ್ನು ಬರೀಬೇಕು. ಆದರೆ ವೃತ್ತಾಕಾರವನ್ನು ನಾನು ಬರೀತೀನಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ನಕ್ಷತ್ರವನ್ನು ಹಾಕ್ಕೊಂಡ್ರಿ. ನಕ್ಷತ್ರವನ್ನು ಹಾಕ್ಕೊಂಡ ಮೇಲೆ ಮುಂದಿನ ಕ್ರಮ ಏನಪ್ಪ ಅಂತಂದರೆ ಯಂತ್ರವನ್ನು ಬರೀಬೇಕಾದ್ರೆ ಇಲ್ಲಿ ತಾವು ಒಂದು ವೃತ್ತಾಕಾರವನ್ನು ಹಾಕ್ಕೊಳ್ತಕ್ಕಂಥದ್ದು. ಇಲ್ಲಿ 6 ರೇಖೆ ಉಳ್ಳಂತಹ ನಕ್ಷತ್ರದ ಸುತ್ತಲೂ ಕೂಡ ಒಂದು ವೃತ್ತಾಕಾರವನ್ನು ಹಾಕ್ಕೊಳ್ಳಿ. ಈ ರೀತಿಯಾಗಿ ಒಂದು ವೃತ್ತಾಕಾರವನ್ನು ಹಾಕ್ಕೊಳ್ತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಒಂದು ವೃತ್ತಾಕಾರವನ್ನು ಹಾಕ್ಕೊಳ್ತಕ್ಕಂಥದ್ದು. ಇನ್ನು ವೃತ್ತಾಕಾರದ 4 ಕಡೆನೂ ಕೂಡ 2 ಗೀಟನ್ನು ಹಾಕ್ಕೊಳ್ತಕ್ಕಂಥದ್ದು ಈ ರೀತಿಯಾಗಿ. ಈ ಯಂತ್ರಕ್ಕೆ ಇದೇ ಬಂಧನ, ಹಾಗಾಗಿ 2 ಗೀಟಗಳನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ. ಈ ರೀತಿಯಾಗಿ ಹಾಕಿಕೊಳ್ತಕ್ಕಂಥದ್ದು. ಇದಾದ ಮೇಲೆ ತಾವು ಮಾಡಬೇಕಾಗಿರತಕ್ಕಂಥ ಕ್ರಮ ಏನಪ್ಪ ಅಂತಂದರೆ, ಮೊದಲನೇದಾಗಿ ತಾವು ಇಲ್ಲಿ ನಾಲ್ಕು ಎಲೆಗಳನ್ನು ಅಂತ ನಾನು ಏನು ಹೇಳಿದ್ದೆ, ಆ 4 ಎಲೆಗಳನ್ನು ತೆಗೆದುಕೊಳ್ತಕ್ಕಂಥದ್ದು. ಮೊದಲನೇದಾಗಿ ಒಂದು ಎಲೆಯನ್ನು ಈ ನಕ್ಷತ್ರದ ಮುಂಭಾಗದಲ್ಲಿ ಇಡತಕ್ಕಂಥದ್ದು ಈ ರೀತಿಯಾಗಿ. ಒಂದು ಎಲೆಯನ್ನು ನಕ್ಷತ್ರದ ಮುಂಭಾಗದಲ್ಲಿ, ಮತ್ತೊಂದು ಎಲೆಯನ್ನು ನಕ್ಷತ್ರದ ಬಲಭಾಗದಲ್ಲಿ, ಮತ್ತೊಂದು ಎಲೆಯನ್ನು ನಕ್ಷತ್ರದ ಕೆಳಭಾಗದಲ್ಲಿ, ಮತ್ತೊಂದು ಎಲೆಯನ್ನು ನಕ್ಷತ್ರದ ಎಡಭಾಗದಲ್ಲಿ. ಹಾಗಾಗಿ ಈ ಥರ 4 ಎಲೆಗಳನ್ನು 4 ದಿಕ್ಕಿನಲ್ಲಿ ಈ ರೀತಿಯಾಗಿ ತಾವಿದನ್ನು ಇಡ್ತಕ್ಕಂಥದ್ದು. ಇದಾದ ಮೇಲೆ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ಅರಿಶಿಣದ ಕೊಂಬು. ಅರಿಶಿಣದ ಕೊಂಬನ್ನು ತಾವೆಲ್ಲರೂ ಕೂಡ ತಗೊಳ್ತಾ ಇದ್ದೀವಿ ನೋಡಿ. ಈ ರೀತಿಯಾಗಿ ಮೊದಲನೇದಾಗಿ ಅರಿಶಿಣದ ಕೊಂಬನ್ನು ತೆಗೆದುಕೊಳ್ತಕ್ಕಂಥದ್ದು. ಅರಿಶಿಣದ ಕೊಂಬನ್ನು ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ನಾನು ಆಗಲೇ ತಿಳಿಸ್ತಾ ಇದ್ದೆ ಬೀಜಾಕ್ಷರಿ ಮಂತ್ರ ಓಂ ಐಂ ಗಂ ಶ್ರೀಂ ಅಂತ ಹೇಳಿ. ಓಂ ಐಂ ಗಂ ಶ್ರೀಂ, ಓಂ ಐಂ ಗಂ ಶ್ರೀಂ. ಒಂದು ಅರಿಶಿಣದ ಕೊಂಬನ್ನು ತೆಗೆದುಕೊಳ್ತಕ್ಕಂಥದ್ದು. ಚೂರು ಬಿಳಿ ಸಾಸಿವೆ, ಅರಿಶಿಣದ ಕೊಂಬು ಜೊತೆಗೆ ಚೂರು ಬಿಳಿ ಸಾಸಿವೆ.
ಎರಡನ್ನೂ ಕೂಡ ನಿಮ್ಮ ಕೈಯಲ್ಲಿ ಈ ರೀತಿಯಾಗಿ ಇಟ್ಕೊಳ್ತಕ್ಕಂಥದ್ದು. ನೋಡಿ ಇಲ್ಲಿ ಈ ಥರ ಅರಿಶಿಣದ ಕೊಂಬು ಮತ್ತು ಬಿಳಿ ಸಾಸಿವೆ ಈ ರೀತಿಯಾಗಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿ ಅರಿಶಿಣದ ಕೊಂಬು ಮತ್ತು ಬಿಳಿ ಸಾಸಿವೆ ಇದನ್ನು ನಿಮ್ಮ ಹಸ್ತದಲ್ಲಿ ಈ ರೀತಿ ಮುಷ್ಟಿ ಹಿಡಿದು ಅದನ್ನು ನಿಮ್ಮ ಹೃದಯ ಮಧ್ಯಭಾಗದಲ್ಲಿ ಈ ರೀತಿಯಾಗಿ ಇಟ್ಕೊಂಡು 54 ಬಾರಿ ತಾವು ಓಂ ಐಂ ಗಂ ಶ್ರೀಂ, ಓಂ ಐಂ ಗಂ ಶ್ರೀಂ, ಓಂ ಐಂ ಗಂ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಪಠನೆಯನ್ನು ಮಾಡಿ, ಅದಾದ ಮೇಲೆ ಮೊದಲನೇದಾಗಿ ಇದನ್ನು ಮುಂಭಾಗದಲ್ಲಿ ಈ ರೀತಿಯಾಗಿ ಹಾಕ್ತಕ್ಕಂಥದ್ದು, ಈ ರೀತಿಯಾಗಿ ಹಾಕ್ತಕ್ಕಂಥದ್ದು. ಇದಾದ ಮೇಲೆ ಮತ್ತೊಮ್ಮೆ ಅರಿಶಿಣದ ಕೊಂಬನ್ನು ತೆಗೆದುಕೊಳ್ಳಿ, ಬಿಳಿ ಸಾಸಿವೆಯನ್ನು ತೆಗೆದುಕೊಳ್ಳಿ, ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡಿ 54 ಬಾರಿ ಬೀಜಾಕ್ಷರಿ ಮಂತ್ರವನ್ನು ಪಠನೆಯನ್ನು ಮಾಡಿ ಅದನ್ನು ಬಲಭಾಗದಲ್ಲಿ ಹಾಕ್ತಕ್ಕಂಥದ್ದು ಈ ರೀತಿಯಾಗಿ. ಮತ್ತೊಂದು ಅರಿಶಿಣದ ಕೊಂಬನ್ನು ತೆಗೆದುಕೊಳ್ಳಿ, ಒಂದು ಚೂರು ಬಿಳಿ ಸಾಸಿವೆಯನ್ನು ತೆಗೆದುಕೊಳ್ಳಿ, ಮತ್ತೊಮ್ಮೆ ಜಪವನ್ನು ಮಾಡಿ ಅದನ್ನು ಕೆಳಭಾಗದಲ್ಲಿ ಹಾಕ್ತಕ್ಕಂಥದ್ದು ಈ ರೀತಿಯಾಗಿ. ಇನ್ನು ಎಡಭಾಗಕ್ಕೆ ಮತ್ತೊಂದು ಸತಿ ಅರಿಶಿಣದ ಕೊಂಬು, ಬಿಳಿ ಸಾಸಿವೆ ಇದೆರಡನ್ನೂ ಕೂಡ ಪ್ರಾರ್ಥನೆಯನ್ನು ಮಾಡಿ ಬೀಜಾಕ್ಷರಿ ಮಂತ್ರವನ್ನು ಪ್ರಾರ್ಥನೆಯನ್ನು ಮಾಡಿ ಈ ರೀತಿಯಾಗಿ ಇದರೊಳಗಡೆ ಹಾಕ್ತಕ್ಕಂಥದ್ದು. ಇದಾದ ಮೇಲೆ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ಈಗ ತಾವು ಮೊದಲನೇದಾಗಿ ಹಸಿಯ ದಾರದ ಉಂಡೆಯನ್ನು ತೆಗೆದುಕೊಳ್ತಕ್ಕಂಥದ್ದು. ಹಸಿಯ ದಾರದ ಉಂಡೆಯನ್ನು ತೆಗೆದುಕೊಂಡು ಮೊದಲನೇದಾಗಿ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ದಾರವನ್ನು ಕೆಳಭಾಗದಿಂದ ನೋಡಿ ಈ ರೀತಿಯಾಗಿ ಮೇಲೆ ಈ ರೀತಿ ಇಟ್ಕೊಂಡು ಕೆಳಭಾಗದಿಂದ ಪ್ರಾರಂಭವನ್ನು ಮಾಡಿ 3 ವೃತ್ತಾಕಾರ ಬರ್ತಕ್ಕಂಥದ್ದು ಈ ರೀತಿಯಾಗಿ 3 ವೃತ್ತಾಕಾರ ಬರ್ತಕ್ಕಂಥದ್ದು. ಈ ಸಮಯದಲ್ಲೂ ಕೂಡ ತಿಳಿಸಿರತಕ್ಕಂಥ ಬೀಜಾಕ್ಷರಿ ಮಂತ್ರದ ಜಪವನ್ನು ನಿರಂತರವಾಗಿ ತಾವು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಬಹಳ ಉತ್ತಮ. ಈ ರೀತಿಯಾಗಿ 3 ಸತಿ ಬಂದು ಇದನ್ನು ತಾವೇನು ಮಾಡಬೇಕು, ಇದನ್ನು ಇದೇ ಜಾಗದಲ್ಲಿ ಕಟ್ ಮಾಡ್ತಕ್ಕಂಥದ್ದಲ್ಲ, ಕೆಳಗಡೆ ಇದನ್ನು ಸೆಂಟ್ರಿಗೆ ಈ ಥರ ತೊಗೊಂಬರಬೇಕು. ಇಲ್ಲಿ ಒಂದಷ್ಟು ದಾರ ಬಿಟ್ಟು ಅದಾದ ಮೇಲೆ ಇದನ್ನು ದಾರವನ್ನು ಕಟ್ ಮಾಡಿ ಈ ರೀತಿಯಾಗಿ ಹಾಕ್ತಕ್ಕಂಥದ್ದು. ಇದಾದ ಮೇಲೆ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ಬಹಳ ವಿಶೇಷವಾಗಿ ಇಲ್ಲಿ ದೀಪಗಳನ್ನು ತೆಗೆದುಕೊಳ್ಳಿ. ಈಗ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ದೀಪಗಳನ್ನು ತೆಗೆದುಕೊಳ್ತಕ್ಕಂಥದ್ದು. ಒಂದೊಂದಾಗೆ ದೀಪಗಳನ್ನು ಇಡ್ತಕ್ಕಂಥ ಬರ್ತಕ್ಕಂಥದ್ದು. 9 ದಿಕ್ಕಿಗೂ ಹೋಗೋದು, 9 ದಿಕ್ಕಿಗೂ ಕೂಡ ಒಂದೊಂದು ದೀಪವನ್ನು ಇಡ್ತಕ್ಕಂಥದ್ದು. ಮೊದಲನೇದಾಗಿ ನಾನು ಇಲ್ಲಿಂದ ಪ್ರಾರಂಭವನ್ನು ಮಾಡ್ತೀನಿ. 1 2 3 4 5 6 7 8 ಮಧ್ಯಭಾಗದಲ್ಲೊಂದು 9 ಈ ರೀತಿಯಾಗಿ ದೀಪಗಳನ್ನು ಇಟ್ಕೊಳ್ತಕ್ಕಂಥದ್ದು. ಇದ್ರ ಒಳಗಡೆ ತುಪ್ಪದ ಬತ್ತಿಯನ್ನು ಈಗ ತಾವಿದ್ರೊಳಗಡೆ ಹಾಕ್ತಕ್ಕಂಥದ್ದು. ನೋಡಿ ಈ ಥರ ಈ ಥರವಾಗಿ ತುಪ್ಪದ ಬತ್ತಿಗಳನ್ನು ಇದರೊಳಗಡೆ ಹಾಕ್ತಕ್ಕಂಥದ್ದು. ಇನ್ನು ಈಗ ದೀಪಗಳನ್ನು ಹಚ್ಚತಕ್ಕಂಥ ಸಮಯ. ದೀಪವನ್ನು ಹಚ್ಚಬೇಕಾದ್ರೆ ಮನೆಯಲ್ಲಿರ್ತಕ್ಕಂಥವ್ರು ತಾವೆಲ್ಲರೂ ಕೂಡ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರವನ್ನು ಮನಸ್ಸಿನಲ್ಲಿಯೇ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಜೊತೆಗೆ ನಿಮ್ಮ ಮನೆ ದೇವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಯಾವ ಒಂದು ಕೆಲಸಕ್ಕಾಗಿ ತಾವು ಈ ಒಂದು ಪೂಜಾನುಷ್ಠಾನವನ್ನು ಮಾಡ್ತಾ ಇದ್ದೀರಿ, ತಂತ್ರಸಾರವನ್ನು ಮಾಡ್ತಾ ಇದ್ದೀರಿ, ಅದರ ಬಗ್ಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಸಂಕಲ್ಪವನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ದೀಪವನ್ನು ಹಚ್ತಾ ಬರೋಣ. ಮೊದಲನೇದಾಗಿ ಮಧ್ಯಭಾಗದಲ್ಲಿರ್ತಕ್ಕಂಥ ದೀಪವನ್ನು ಹಚ್ತಾ ಇದ್ದೇನೆ. ಹಚ್ಚಬೇಕಾದ್ರೆ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ತಿಳಿಸಿರ್ತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ನಿರಂತರವಾಗಿ ತಾವು ಪಠನೆಯನ್ನು ಮಾಡತಕ್ಕಂಥದ್ದು ಬಹಳ ಉತ್ತಮ. ದೀಪಗಳನ್ನು ಹಚ್ಕೊಂಡಿದ್ದಾದ ಮೇಲೆ ಗುರುಗಳು ತಿಳಿಸ್ತಾ ಇದ್ರು, ಇದಕ್ಕೆ ನೈವೇದ್ಯ ಅಂತ ಹೇಳಿ.
ಈಗ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡತಕ್ಕಂಥದ್ದು ನೋಡಿ ಈ ರೀತಿಯಾಗಿ ನಿಮ್ಮ ಉಂಗುರದ ಬೆರಳು, ಮಧ್ಯದ ಬೆರಳು ಮತ್ತು ಹೆಬ್ಬೆಟ್ಟು, ಉಂಗುರದ ಬೆರಳು, ಮಧ್ಯದ ಬೆರಳು ಮತ್ತು ಹೆಬ್ಬೆಟ್ಟು, ಈ 3 ಬೆಟ್ಟುಗಳಿನ ಸಹಾಯದೊಂದಿಗೆ ತಾವು ನೋಡಿ ಮತ್ತೊಮ್ಮೆ ನಾನು ತೋರಿಸ್ತಾ ಇದ್ದೀನಿ. ಉಂಗುರದ ಬೆರಳು, ಮಧ್ಯದ ಬೆರಳು ಮತ್ತು ಹೆಬ್ಬೆಟ್ಟು, ಈ 3 ಬೆಟ್ಟಿನಿಂದ ಒಂದೇ ಒಂದು ಚಿಟಿಕೆ ಬೆಲ್ಲವನ್ನು ಈ ರೀತಿಯಾಗಿ ತೆಗೆದುಕೊಂಡು ಮೊದಲನೇದಾಗಿ ಮುಂಭಾಗದಲ್ಲಿರ್ತಕ್ಕಂಥ ಎಲೆಯಲ್ಲಿ ಒಂದು ಚಿಟಿಕೆ ಹಾಕ್ತಕ್ಕಂಥದ್ದು, ಮತ್ತು ಬಲಭಾಗದಲ್ಲಿರ್ತಕ್ಕಂಥದ್ರ ಮೇಲೆ ಒಂದು ಚಿಟಿಕೆ ಹಾಕ್ತಕ್ಕಂಥದ್ದು, ಕೆಳಭಾಗದಲ್ಲಿರ್ತಕ್ಕಂಥದ್ರ ಮೇಲೆ ಒಂದು ಚಿಟಿಕೆ ಹಾಕ್ತಕ್ಕಂಥದ್ದು, ಎಡಭಾಗದಲ್ಲಿರ್ತಕ್ಕಂಥದ್ರ ಮೇಲೆ ಒಂದು ಚಿಟಿಕೆ ಹಾಕ್ತಕ್ಕಂಥದ್ದು, 4 ಎಲೆಗಳ ಮೇಲೂ ಕೂಡ ಒಂದೊಂದು ಚಿಟಿಕೆ ಬೆಲ್ಲವನ್ನು ಹಾಕಿದ್ದಾದ ನಂತರ ಇಲ್ಲಿ ಮತ್ತೊಮ್ಮೆ ತಾವು ಹಸಿ ದಾರದ ಉಂಡೆಯನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಈಗ ಇದರ ಬಹಳ ವಿಶೇಷವಾಗಿರ್ತಕ್ಕಂಥ ಕ್ರಮ ನೋಡಿ. ಗಂಡು ಮಕ್ಕಳಾದರೆ ಬಲಗಾಲು ಬಲಗೈ, ಹೆಣ್ಣು ಮಕ್ಕಳಾದರೆ ಎಡಗಾಲು ಎಡಗೈ. ಇಲ್ಲಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಗಂಡು ಮಕ್ಕಳು ತಾವು ಮೊದಲನೇದಾಗಿ ಮಾಡಬೇಕಾಗಿರ್ತಕ್ಕಂಥ ಕ್ರಮ ಏನಪ್ಪ ಅಂತಂದರೆ, ದಯವಿಟ್ಟು ಬಟ್ಟೆ ಮಾತ್ರ ಜೋಪಾನ ನೋಡಿ. ನಿಮ್ಮ ಬಲಗೈಯಿನ ಹೆಬ್ಬೆಟ್ಟಿಗೆ ದಾರವನ್ನು ಈ ರೀತಿಯಾಗಿ ಸುತ್ತಕೊಳ್ತಕ್ಕಂಥದ್ದು ಮತ್ತು ಬಲಗಾಲಿನ ಹೆಬ್ಬೆಟ್ಟಿಗೆ ಈ ರೀತಿಯಾಗಿ ದಾರವನ್ನು ಸುತ್ತಕೊಳ್ತಕ್ಕಂಥದ್ದು. ಒಂದು ಇಷ್ಟು ಉದ್ದ ತಾವು ಮಾಡಿಕೊಂಡ್ರೂ ಕೂಡ ಸಾಕು. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ತಾವು 9 ಸತಿ ಸುತ್ತಕೊಳ್ತಕ್ಕಂಥದ್ದು. ಈ ರೀತಿಯಾಗಿ 9 ಸತಿ ಸುತ್ತಕೊಳ್ತಕ್ಕಂಥದ್ದು. 3 4 5 6 7 8 9 ಈ ರೀತಿಯಾಗಿ 9 ಸತಿ ತಾವು ಇದನ್ನು ಸುತ್ತಕೊಂಡ ಮೇಲೆ ತಾವಿದನ್ನು ಕಟ್ ಮಾಡಿ ಜೋಪಾನವಾಗಿ ನಿಮ್ಮ ಕಾಲಿಂದ ತೆಗಿತಕ್ಕಂಥದ್ದು. ತೆಗೆದ ಮೇಲೆ ತಾವು ಮಾಡಬೇಕಾಗಿರ್ತಕ್ಕಂಥ ಕ್ರಮ ಏನು, ಈ ರೀತಿಯಾಗಿ ತಾವೆಲ್ಲರೂ ಕೂಡ ಮಾಡಿಟ್ಕೊಂಡಿದ್ದೀರಿ. ಇದರ ಮುಂದಿನ ಕ್ರಮಾನುಷ್ಠಾನ ಏನು ಅನ್ನೋದ್ರ ಬಗ್ಗೆ ನಾನು ಮುಂದಿನ ಭಾಗದಲ್ಲಿ ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಇನ್ನು ಬಹಳ ವಿಶೇಷವಾಗಿ ದೀಪ ಹಚ್ಚಿದ್ದಾಯಿತು, ತಾಯಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ನೈವೇದ್ಯವನ್ನು ಸಲ್ಲಿಸಿರ್ತಕ್ಕಂಥದ್ದಾಯಿತು. ಇನ್ನು ಗಂಡು ಮಕ್ಕಳಾದರೆ ಬಲಗೈನ ಹೆಬ್ಬೆಟ್ಟು, ಬಲಗಾಲಿನ ಹೆಬ್ಬೆಟ್ಟಿಂದ ಈ ಒಂದು ಕಂಕಣವನ್ನು ತಯಾರಿಸ್ತಕ್ಕಂಥದ್ದು ಅಂತಲೂ ಕೂಡ ನಾನು ತಿಳಿಸ್ತಾ ಇದ್ದೆ. ನೋಡಿ, ಈ ಒಂದು ತಂತ್ರ ಅಂತಂದ ಮೇಲೆ ಇದು ಬಹಳ ವಿಭಿನ್ನವಾಗಿ ಇರ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಇದರ ವಿಭಿನ್ನತೆಯನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೆ. ಹೆಣ್ಣು ಮಕ್ಕಳಾದರೆ ಎಡಗೈಯಿನ ಹೆಬ್ಬೆಟ್ಟು, ಎಡಗಾಲಿನ ಹೆಬ್ಬೆಟ್ಟನ್ನು ಬಳಸಬೇಕು ಇದನ್ನು ಮಾಡಬೇಕಾದ್ರೆ. ಇನ್ನು ಇದು ಈ ದೀಪ ಹಾರೋಗೋದಕ್ಕಿಂತ ಮುಂಚೆನೇ ತಾವು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನು ಇದಾದಮೇಲೆ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ಇದನ್ನು 9 ಪೀಸ್ ಕಟ್ ಮಾಡಿ. 9 ಪೀಸು ಕಟ್ ಮಾಡಬೇಕು. ಯಾರು ಮಾಡಿರ್ತಾರೋ ಅವರೇ ಇದನ್ನು ಕಟ್ ಮಾಡ್ತಕ್ಕಂಥದ್ದು. ಹಾಗಾಗಿ 9 ಪೀಸ್ ಮಾಡ್ತಕ್ಕಂಥದ್ದು. 2 4 6 7 8 9 ಸಣ್ಣದಾದ್ರೂ ಕೂಡ ಪರವಾಗಿಲ್ಲ ನೋಡಿ. 9 ಪೀಸು ಕಟ್ ಮಾಡ್ತಕ್ಕಂಥದ್ದು. ಹಾಗಾಗಿ ನಾನು ಇದನ್ನು ಮಡಚಿದ್ದಕ್ಕೆ ಈ ರೀತಿಯಾಗಿದೆ. ಹಾಗಾಗಿ 9 ಪೀಸ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಇದನ್ನು ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ಮೊದಲು ಇದನ್ನು 9 ಪೀಸನ್ನು ಕಟ್ ಮಾಡಿಕೊಂಡು ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಇಲ್ಲಿರ್ತಕ್ಕಂಥ ಅರಿಶಿಣದ ಕೊಂಬು, ಅದರಲ್ಲಿರ್ತಕ್ಕಂಥ ನೈವೇದ್ಯ, ಇದೆಲ್ಲದರ ಸಹಾಯದೊಂದಿಗೆ ತಾವು ಅದೆಲ್ಲವನ್ನೂ ಕೂಡ ಅದು ಹಾಗೆ ಒಳಗಡೆನೇ ಇರಬೇಕು, ಒಂದೊಂದಾಗೆ ತೆಗೆದುಕೊಳ್ತಕ್ಕಂಥದ್ದು. ನೋಡಿ, ಈ ರೀತಿಯಾಗಿ ಒಂದೊಂದು ಹಾಗೆ ತೆಗೆದುಕೊಳ್ಳಿ. ಒಂಚೂರು ಕೆಳಗೆ ಚೆಲ್ಲಿದ್ರೂ ಸಮಸ್ಯೆ ಏನೂ ಇಲ್ಲ, ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ಏನೂ ಇಲ್ಲ. ಇದನ್ನು ಜೋಪಾನವಾಗಿ ಇದನ್ನು ಹೀಗೆ ತಾವು ಒಂದು ಬಟ್ಲಲ್ಲಿ ನೀರು ಹಾಕ್ಕೊಂಡು, ಈ ಬಟ್ಲಲ್ಲಿ ನಾನು ನೀರು ಹಾಕಿಲ್ಲ, ಆದರೆ ನಾನು ನಿಮಗೆ ತೋರಿಸ್ತಾ ಇರತಕ್ಕಂಥದ್ದು, ಇದ್ರೊಳಗಡೆ ನೀರು ಹಾಕ್ಕೊಂಡು ಇದನ್ನು ಒಂದೊಂದಾಗೆ ಇದರೊಳಗಡೆ ಈ ರೀತಿ ವಿಸರ್ಜನೆಯನ್ನು ಮಾಡತಕ್ಕಂಥದ್ದು. ಆಗ ಈ ಥರ ಒಂದೊಂದು ಹಾಗೆ ತೆಗೆದುಕೊಂಡು ಇದರ ಒಳಗಡೆ ಈ ರೀತಿಯಾಗಿ ವಿಸರ್ಜನೆಯನ್ನು ಮಾಡತಕ್ಕಂಥದ್ದು. ಈ ರೀತಿಯಾಗಿ ಇದರ ಒಳಗಡೆ ವಿಸರ್ಜನೆಯನ್ನು ಮಾಡಿ. ಈ ರೀತಿಯಾಗಿ ವಿಸರ್ಜನೆಯನ್ನು ಮಾಡಿ. ಅದಾದ ಮೇಲೆ 9 ಪೀಸ್ ಏನಿದೆ ದಾರ, ಅದನ್ನೂ ಕೂಡ ಇದ್ರ ಒಳಗಡೆ ವಿಸರ್ಜನೆಯನ್ನು ಮಾಡ್ತಕ್ಕಂಥದ್ದು. ಅದಾದ ಮೇಲೆ ಇಲ್ಲಿ ತಾವು ಯಂತ್ರಕ್ಕೆ ಏನು ದಾರವನ್ನು ಹಾಕಿರ್ತೀರಲ್ಲ, ಅದನ್ನೂ ಕೂಡ ಬಹಳ ಜೋಪಾನವಾಗಿ ಅದನ್ನು ಬಿಡಿಸ್ಕೊಂಡು ತಾವು ವಿಸರ್ಜನೆಯನ್ನು ಮಾಡ್ತಕ್ಕಂಥದ್ದು. ಜೋಪಾನ, ದಾರ ಸುಡದೇ ಇರೋ ರೀತಿ ನೋಡಿಕೊಂಡು ಇದನ್ನು ತೆಗಿರಿ. ತಮ್ಮ ಕೈಯೂ ಅಷ್ಟೇ ಸುಡ್ಕೊಳ್ದೇ ಇರೋ, ಒಂದು ಚೂರು ಕೂಡ ಬೆಂಕಿಯ ಶಾಖಕ್ಕೆ ನಿಮ್ಮ ಕೈಯೂ ಕೂಡ ಸುಡಬಾರ್ದು. ಆ ರೀತಿಯಾಗಿ ತಾವು ಇದನ್ನು ಜೋಪಾನವಾಗಿ ಇದನ್ನು ತೆಗೆದುಕೊಂಡು
ಇದನ್ನೂ ಕೂಡ ಈ ನೀರಲ್ಲೇ ಹಾಕ್ಕೊಳ್ತಕ್ಕಂಥದ್ದು. ಇನ್ನು ಇದು ತಾವು ಒಂದು ದಿವಸ ಪೂರ್ತಿ ನೀರಲ್ಲಿ ನೆನೆಯಲಿ. ಆ ಎಲೆಗಳಲ್ಲಿರ್ತಕ್ಕಂಥ ಯಂತ್ರಗಳು ಏನು ಬರೆದಿದ್ದೀವಿ ಅದೆಲ್ಲವೂ ಕೂಡ ನೀರಲ್ಲಿ ಕರಗಬೇಕು. ಅದಾದ ಮೇಲೆ ತಾವು ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ಅಷ್ಟರಲ್ಲಿ ದೀಪಗಳು ಕೂಡ ಹಾರಿದರೆ ಒಂದೊಂದಾಗೆ ಇದರಲ್ಲಿರ್ತಕ್ಕಂಥ ಒಂದು ತಂಬಿಟ್ಟಿನ ದೀಪವನ್ನು ಕೂಡ ದೀಪ ಹಾರಿದ ಮೇಲೆ ನಾನು ಹೇಳ್ತಾ ಇರೋದು ಅದನ್ನೂ ಕೂಡ ಈ ನೀರಿನ ಒಳಗಡೆನೆ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು. ಇದನ್ನೂ ಕೂಡ ಚೆನ್ನಾಗಿ ನೀರಲ್ಲಿ ಕರಗಿ ಹೋಗಬೇಕು. ಅದಾದಮೇಲೆ ಇದು ಸಂಪೂರ್ಣವಾಗಿ ಒಂದು ದಿವಸ ಪೂರ್ತಿ ಕರಗಿದ ಮೇಲೆ ಅದನ್ನು ತಾವು ದೃಷ್ಟಿಯನ್ನು ತೆಗೆದುಕೊಂಡು ಎಲ್ಲಾದರೂ ದೂರ ತುಳಿದೇ ಇರತಕ್ಕಂಥ ಜಾಗದಲ್ಲಿ ಹಸಿರು ಗಿಡದ ಬುಡಕ್ಕೆ ಹಾಕಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಬಂದಿದ್ದೇ ಆದರೆ ನೋಡಿ, ಬಹಳ ವಿಶೇಷವಾಗಿರ್ತಕ್ಕಂಥ ತಂತ್ರ, ಬಹಳ ಅದ್ಭುತವಾಗಿರ್ತಕ್ಕಂಥ ತಂತ್ರ. ಈ ಒಂದು ತಂತ್ರವನ್ನು ತಾವು ಮಾಡೋದ್ರಿಂದ ತಂತ್ರವನ್ನು ತಿಳಿಸ್ಕೊಡ್ಲಿಕ್ಕಾಗಲಿ ತಮಗೆ ನೋಡಲಿಕ್ಕಾಗಿ ಬಹಳ ವಿಭಿನ್ನವಾಗಿರ್ಬೋದು. ಆದರೆ ಈ ತಂತ್ರಸಾರದ ಆಚರಣೆಯನ್ನು ಮಾಡಬೇಕಾದ್ರೆ ನಿಜಕ್ಕೂ ಹೇಳ್ತೀನಿ, ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಅಮಾವಾಸ್ಯೆಯ ಇಂಥ ಪರ್ವಕಾಲದಲ್ಲಿ ಇಂತಹ ತಂತ್ರಗಳನ್ನು ಮಾಡೋದ್ರಿಂದ ನಿಜಕ್ಕೂ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ನಾನು ಆಗಲೇ ತಿಳಿಸಿದ ಹಾಗೆ ವೈವಾಹಿಕ ಜೀವನದಲ್ಲಿ ಕಲಹಗಳಾಗಿರ್ಬೋದು, ದಾಂಪತ್ಯ ಜೀವನದಲ್ಲಿ ಕಲಹಗಳಾಗಿರ್ಬೋದು, ಮತ್ತು ಮಕ್ಕಳಾಗದೇ ಇರತಕ್ಕಂಥದ್ದು, ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಕೆಲಸದ ಕುರಿತಾಗಿ, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಲಿ, ವಾಸ್ತುಗೃಹದಲ್ಲಿ ಕಿರಿಕಿರಿ, ದೋಷ, ಇದೆಲ್ಲವೂ ಕೂಡ ಈ ತಂತ್ರಸಾರದಲ್ಲಿ ತಾವು ದೂರವನ್ನು ಮಾಡ್ಕೊಳ್ಬೋದು. ತಂತ್ರಸಾರದ ಕ್ರಮ ಇಷ್ಟೇ. ಇದನ್ನು ಆಚರಣೆಯನ್ನು ಮಾಡೋದ್ರಿಂದ ನಿಜಕ್ಕೂ ಬಹಳ ಅದ್ಭುತವಾಗಿರ್ತಕ್ಕಂಥ ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ತಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ತಂತ್ರಸಾರದ ವಿಸರ್ಜನೆಯನ್ನು ತಿಳಿಸಿದ್ದೇನೆ. ಇನ್ನು ದೀಪಗಳೆಲ್ಲವೂ ಕೂಡ ಆದಮೇಲೆ ಎಲ್ಲಿರ್ತಕ್ಕಂಥ ಯಂತ್ರ ತಾವು ಇದನ್ನು ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಇದನ್ನು ನೀಟಾಗಿ ತಾವು ಒರೆಸ್ಕೊಳ್ಬೋದು. ಇಲ್ಲ ಅಂತಂದರೆ ಗುಡಿಸ್ಕೊಂಡು ಇದರ ಪರ್ಕೆನ ತಾಗಿಸ್ಬೇಡಿ. ನೀಟಾಗಿ ಯಾವುದಾದ್ರೂ ಒಂದು ಬಟ್ಟೆಯಲ್ಲಿ ಬಿಳಿ ಸಾಸಿವೆ ಎಲ್ಲವನ್ನೂ ಕೂಡ ಗುಡಿಸ್ಕೊಂಡು ಅದನ್ನು ತೆಗೆದು ಯಾವುದಾದ್ರೂ ಹಸಿರು ಗಿಡದ ಬುಡದ ಹತ್ರ ಹಾಕಿ. ಇದು ಎಕ್ಸ್ಟ್ರಾ ಚೆಲ್ಲಿರೋದ್ರ ಬಗ್ಗೆ ಏನು ಸಮಸ್ಯೆ ಏನಿಲ್ಲ. ಆದರೆ ಏನು ಯೋಚನೆ ಇಲ್ಲ. ತಾವು ಇದು ಬಿಳಿ ಸಾಸಿವೆಯನ್ನು ಹಾಕ್ಕೊಳ್ಬೇಕಾದ್ರೆ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ರೆ ತಾವು ಸ್ವಲ್ಪ ಕಡಿಮೆನೇ ತೊಗೊಳ್ಳಿ. ಒಂದು 2 ಚಿಟಿಕೆ ಇದ್ದರೆ ಸಂತೋಷ, ಸಾಕು. ಅದನ್ನು ತೆಗೆದುಕೊಂಡು ಅದರೊಳಗಡೆ ಹಾಕಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು ಸಾಕು. ಇದನ್ನಿಷ್ಟನ್ನು ನಾವು ಮಾಡೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀವಿ. ಇನ್ನು ಹಸಿ ದಾರದ ಉಂಡೆಯನ್ನು ತಾವು ಮತ್ತೊಮ್ಮೆ ಉಪಯೋಗಿಸ್ಬೋದಾ ಅಂತ ತಾವು ಕೇಳೋದಾದರೆ ಯಾವುದೇ ರೀತಿ ಪೂಜಾ ಕ್ರಮಕ್ಕೆ ಉಪಯೋಗಿಸ್ತಕ್ಕಂಥದ್ದು ಬೇಡ. ಅದನ್ನು ಬೇರೆ ಏನಕ್ಕಾದರೂ ಉಪಯೋಗಿಸ್ಕೊಳ್ಳಿ. ಯಾಕೆಂತಂದರೆ ಇದು ತಂತ್ರ ಅಂತಂದಮೇಲೆ ಅದು ತಂತ್ರವೇ. ಇಲ್ಲ ಅಂತಂದರೆ ಅದೊಂದು ಹಸಿ ದಾರದ ಉಂಡೆ ಹೋದ್ರೂ ಪರವಾಗಿಲ್ಲ, ಮತ್ತದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ಯಾಕೆ ಅಂತಂದರೆ ಇದು ಸಂಪೂರ್ಣವಾಗಿ ಅಥರ್ವಣವಾಗಿರ್ತಕ್ಕಂಥ ತಂತ್ರ ಆಗಿರೋದ್ರಿಂದ ಇದನ್ನು ತಾವು ಮತ್ತೆ ದೇವರ ಪೂಜಾ ಅನುಷ್ಠಾನಕ್ಕೆ ಬಳಸ್ತಕ್ಕಂಥದ್ದು ಬೇಡ. ಇನ್ನು ವಾಸ್ತುಗೃಹದಲ್ಲಿ ದೇವರ ಮನೆಯಲ್ಲಿ ಮಾಡ್ತಕ್ಕಂಥದ್ದು ಬೇಡ. ಇದನ್ನು ಆದಷ್ಟು ನಿಮ್ಮ ವಾಸ್ತುಗೃಹದ ಹಾಲಲ್ಲೇ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಇದನ್ನು ಮೊದಲು ತಾವೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಇದೊಂದು ವಿಚಾರ ಮಾತ್ರ ಸ್ಪಷ್ಟೀಕರಿಸ್ತೀನಿ. ಇನ್ನು ಇದನ್ನು ನಿಮ್ಮ ವಾಸ್ತುಗೃಹದಲ್ಲಿ ಯಾರು ಬೇಕಾನ ಮಾಡ್ಬೋದು, ಆದರೆ ಒಬ್ಬರು ಆಚರಣೆಯನ್ನು ಮಾಡಿದ್ರೆ ಸಾಕು. ಹಿರಿಯರಾಗಿರಲಿ, ಕಿರಿಯರಾಗಿರಲಿ, ಹೆಣ್ಣು ಮಕ್ಕಳು ತಾವಾಗಿದ್ರೂ ಕೂಡ ಪರವಾಗಿಲ್ಲ. ಆದರೆ ನಿಮ್ಮ ಋತುಕಾಲ ಇತ್ತು ಅಂತಂದರೆ ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾರ ಕೈಲಾದರೂ ಮಾಡಿಸಿ. ತಾವದನ್ನು ದರ್ಶನನೂ ಮಾಡೋಕ್ಕೆ ಹೋಗಬೇಡಿ. ಇದರ ಬಗ್ಗೆ ಆಲೋಚನೆಯೂ ನಿಮಗೆ ಬೇಡ. ಮಾಡಿದ್ದೇ ಆದರೆ ಅದು ಎಲ್ಲೋ ಒಂದು ಕಡೆ ಬೇರೊಂದು ರೀತಿ ಸಮಸ್ಯೆಗಳು ತಂದೊಡ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಇದನ್ನು ತಾವು ಇವತ್ತೇ ಮಾಡಬೇಕು. ಅಮಾವಾಸ್ಯೆ ಇವತ್ತೇ ಮಾಡಿ. ಆದರೆ ಈಗ ಮಾಡಿ, ಇಲ್ಲ ಅಂತಂದರೆ ಸಂಧ್ಯಾಕಾಲ ಮಾಡಿ. ಈಗಲೇ ಮಾಡಿದ್ರೆ ಒಳ್ಳೆಯದು. ಇಲ್ಲ ಅಂತಂದರೆ ನಿಮ್ಗೆ ಅವಕಾಶ ಇಲ್ಲ ಅಂತಂದರೆ ಸಂಧ್ಯಾಕಾಲ ಆದರೂ ತಾವು ಮಾಡ್ಬೋದು. ಹಾಗಾಗಿ ಇದು ಕ್ರಮ ಇಷ್ಟೇ. ವಿಸರ್ಜನೆ ಮಾಡಬೇಕಾದ್ರೆ ಜೋಪಾನ ನಾನು ತಿಳಿಸಿದ ಹಾಗೆ ಎಲ್ಲಾದರೂ ದೂರ ತೊಗೊಂಡೋಗಿ, ಮನೆ ಹತ್ರ ಬೇಡ, ದೂರ ತೊಗೊಂಡೋಗಿ ಆ ನೀರನ್ನು ಯಾವುದಾದ್ರೂ ಹಸಿರು ಗಿಡದ ಬುಡಕ್ಕೆ ಚೆಲ್ಬಿಡ್ತಕ್ಕಂಥದ್ದು ಬಹಳ ಉತ್ತಮ. ಯಾರೂ ಅದನ್ನು ದಾಟಬಾರ್ದು. ಅದನ್ನು ತಾವು ಗಮನದಲ್ಲಿ ಇಟ್ಕೊಳ್ಳಿ. ಯಾರೂ ಅದನ್ನು ತುಳಿಬಾರ್ದು. ಆ ರೀತಿ ನಿಧಾನವಾಗಿ ಆ ನೀರನ್ನು ಆ ಬುಡಕ್ಕೆ ಹಾಕಿ ಭಗವತಿಯನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಬನ್ನಿ, ಸಾಕು. ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಿರುತ್ತೆ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮಗೆ ಸಿಗ್ತಕ್ಕಂಥದ್ದಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಭಾನುವಾರ ಜೊತೆಗೆ ವಿಚಾರಧಾರೆ ಸಾಕಷ್ಟು ಇದೆ. ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಮಾಹಿತಿಗಳು ಮತ್ತಷ್ಟು ಇದೆ. ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ತಾವೇನಾದರೂ ಈ ವ್ರತವನ್ನು ಮಾಡ್ಬೋದಾ ಅಂತಂದರೆ ಖಂಡಿತವಾಗಲೂ ಮಾಡಿ. ನಿಮಗೂ ಏನಾದರೂ ಸಮಸ್ಯೆ ಇದ್ದರೆ ಮಾಡಿ, ಸಮಸ್ಯೆ ಏನಿಲ್ಲ. ಇದನ್ನು ಮಾಡೋದ್ರಿಂದ ವ್ರತಕ್ಕೂ ಯಾವುದೇ ರೀತಿ ಸಮಸ್ಯೆ ಆಗ್ತಕ್ಕಂಥದ್ದು ಇರೋದಿಲ್ಲ. ಹಾಗಾಗಿ ನೋಡಿ, ನಾನು ಮಾಲಾಧಾರಿಗಳಾಗಿ ಇವತ್ತಿನ ದಿವಸ ಈ ವ್ರತವನ್ನು ಮಾಡಿದ್ದರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ತಾವೂ ಕೂಡ ಆಚರಣೆಯನ್ನು ಮಾಡ್ಬೋದು, ಏನು ಯೋಚನೆ ಇಲ್ಲ. ಇನ್ನು ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳ ಬಗ್ಗೆ ತಿಳಿಸೋದಾದರೆ ಈಗಾಗಲೇ ಕಾರ್ತಿಕ ಮಾಸ ಇನ್ನೇನು ಇವತ್ತಿಗೆ ಮುಗಿದು ಹೋಗುತ್ತೆ. ನಾಳೆಯಿಂದ ಮಾರ್ಗಶಿರ ಮಾಸ. ಆದ್ರೂ ಕೂಡ ಎಷ್ಟೋ ಜನ ಕಾರ್ತಿಕ ಮಾಸದಲ್ಲೇ ಹೋಗಿ ಬರ್ತೀರಿ.
ಇಲ್ಲ ಅಂತಂದರೆ ಜ್ಯೋತಿಯ ಸಮಯಕ್ಕೆ ಹೋಗಿ ಬರ್ತೀರಿ. ಹೋಗಬೇಕಾದ್ರೆ ದಯವಿಟ್ಟು ಜೋಪಾನ. ಜ್ಯೋತಿಯ ಸಮಯದಲ್ಲಿ ಭಗವಂತನ ಮಕರ ವಿಳಕ್ಕು ಎಂಬತಕ್ಕಂಥದ್ದು ಏನಿದೆ, ಆ ಒಂದು ಮಕರ ಜ್ಯೋತಿ ಆ ದರ್ಶನವನ್ನು ಮಾಡಬೇಕು ಅಂಥೇಳಿ ತಾವು ಸನ್ನಿಧಾನಕ್ಕೆ ಹೋಗಿ ದರ್ಶನ ಮಾಡಬೇಕು ಅಂಥೇಳಿ ಸಾಕಷ್ಟು ಜನರ ಮನಸ್ಸಲ್ಲಿ ಸಂಕಲ್ಪ ಇರುತ್ತೆ. ನಿಮ್ಮ ಸಂಕಲ್ಪಕ್ಕೆ ನಾನು ಖಂಡಿತ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಆಗಲಿ, ಹಿರಿಯರ ಜೊತೆಯಲ್ಲಿದ್ದಾಗಲಿ ಸ್ವಲ್ಪ ಜೋಪಾನ. ತಾವು ಎಷ್ಟು ಜವಾಬ್ದಾರಿಯಿಂದ ಇರಬೇಕು ಅದರ 10ರಷ್ಟು ಜವಾಬ್ದಾರಿ ನೀವು ಅವ್ರ ಮೇಲೆ ವಹಿಸಲೇಬೇಕು. ಯಾಕೆ ಅಂತಂದರೆ ಅಲ್ಲಿ ಮೊದಲೇ ಜನ ಜಾಸ್ತಿ. ಮರಳು ಹಾಕಿದ್ರೆ ಮರಳು ಕೆಳಗಡೆ ಬೀಳದೇ ಇರೋ ಅಷ್ಟು ಜನ ಇರ್ತಾರಲ್ಲಿ. ಅಷ್ಟು ಜನರ ಮಧ್ಯದಲ್ಲಿ ಮಕ್ಕಳಿಗೆ ದಯವಿಟ್ಟು ಜೋಪಾನ ನಾನು ತಿಳಿಸ್ತಾ ಇದ್ದೇನೆ. ನಿಮ್ಮ ಬೆಲೆ ಬಾಳ್ತಕ್ಕಂಥ ವಸ್ತುಗಳ ಬಗ್ಗೆ ಜೋಪಾನ ಇರಲಿ. ಇನ್ನು ಗುರುಗಳೇ, ನೀವು ಯಾವಾಗ ಹೋಗ್ತೀರಾ ಅಂತಂದರೆ ನಾನು ಇದೇ ಬರ್ತಕ್ಕಂಥ 7ನೇ ತಾರೀಕು ಹೋಗ್ತೀನಿ. 7ನೇ ತಾರೀಕು ಹೋಗಿ ಭಗವಂತನ ದರ್ಶನವನ್ನು ಮಾಡ್ಕೊಂಡು ಬರ್ತೇನೆ. ಭಗವಂತನ ಅಯ್ಯಪ್ಪ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ನಿಮಗಿರಲಿ. ಇನ್ನು ಪೂಜಾನುಷ್ಠಾನದ ಬಗ್ಗೆ ತಿಳಿಸೋದಾದರೆ ಈಗಾಗಲೇ ಸಾಕಷ್ಟು ಕಡೆ ಅಯ್ಯಪ್ಪ ಸ್ವಾಮಿಯ ಭಜನ ಆಗಲಿ, ಸ್ವಾಮಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಅಭಿಷೇಕ ಆಗಲಿ, ಸ್ವಾಮಿಗೆ ನಡೆಸ್ತಕ್ಕಂಥ ಕರ್ಪೂರದ ಆರತಿ ಆಗಲಿ, ಇದೆಲ್ಲವನ್ನು ಕೂಡ ನೋಡ್ತಕ್ಕಂಥದ್ದೇ ಒಂದು ವಿಶೇಷ. ಅಯ್ಯಪ್ಪ ಸ್ವಾಮಿಯ ಒಂದು ಪೂಜಾನುಷ್ಠಾನದಲ್ಲಿ ಎಲ್ಲದಕ್ಕಿಂತ ವಿಶೇಷ ಏನಪ್ಪ ಅಂತಂದರೆ ಅಯ್ಯಪ್ಪ ಸ್ವಾಮಿಗೆ ಅಭಿಷೇಕ ಮಾಡ್ತಾ ಇದ್ರೆ ಭಗವಂತನಿಗೆ ಆಹಾ, ನೋಡಲಿಕ್ಕೆ 2 ಕಣ್ಣುಗಳು ಸಾಲದು. ನಿಜಕ್ಕೂ ನನ್ನ ಪೂರ್ವಜನ್ಮದ ಪುಣ್ಯ ಅಂತ ನಾನು ಹೇಳ್ತೀನಿ. ನಾನು ಪ್ರತಿ ಬಾರಿ ಯಾತ್ರೆಗೆ ಹೊರಟಾಗ ಭಗವಂತನ ದರ್ಶನ ಮಾಡಬೇಕಾದ್ರೆ ಅಭಿಷೇಕದ ಸಮಯಕ್ಕೆ ನಾನು ಹೋಗಿರ್ತೀನಿ. ಕರೆಕ್ಟಾಗಿ ನಾನು ದರ್ಶನ ಮಾಡೋ ಅಷ್ಟೂ ಸತಿನೂ ಕೂಡ ಬಹಳ ವಿಶೇಷವಾಗಿ ಭಗವಂತನಿಗೆ ತುಪ್ಪದ ಅಭಿಷೇಕ ನಡೀತಾ ಇರುತ್ತೆ. ಆ ಸಮಯ ಭಗವಂತನನ್ನು ನೋಡಲಿಕ್ಕೆ 2 ಕಣ್ಣುಗಳು ಸಾಲದು. ನೋಡಿ, ಎಲ್ಲೋ ಒಂದು ಕಡೆ ಈ ಮಾತು ಹೇಳಿದ್ರೆ ಉತ್ಪ್ರೇಕ್ಷೆನೋ ಅತಿಶಯೋಕ್ತಿನೋ ಅನಿಸುತ್ತೆ. ಆದರೆ ಭಗವಂತ ಎಲ್ಲೋ ಒಂದು ಕಡೆ ಅವಕಾಶವನ್ನು ಮಾಡಿಕೊಡ್ತಾನೆ ಅನ್ನೋದಕ್ಕೆ ಇದೇ ನಿದರ್ಶನ. ನಾವು ಇವತ್ತಿನ ದಿವಸ ಶ್ರೀನಿವಾಸ್ ಶರ್ಮಾ ಅಂತಂದರೆ, ಶ್ರೀನಿವಾಸ್ ಶರ್ಮಾ ಅನ್ನೋದಕ್ಕಿಂತ ಆನಂದ್ ಗುರೂಜಿ ಅವ್ರ ಮಗ ಅಂತ ಹೇಳಿ ಎಲ್ಲೋ ಒಂದು ಕಡೆ ಒಂದಿಷ್ಟು ಜನ ದರ್ಶನಕ್ಕೆ ಒಂದು ಚೂರು ಸಹಾಯವನ್ನು ಮಾಡಿಕೊಡ್ತಾರೆ, ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಅಲ್ಲಿ ಹೋದಾಗ ಆ ಸಮಯದಲ್ಲಿ ಭಗವಂತನನ್ನು ನೋಡಲಿಕ್ಕೆ ಎಷ್ಟೋ ಜನ ಬರ್ತಾರೆ, ಸಾಗರೋಪಾದಿಯಲ್ಲಿ ಭಕ್ತಾದಿಗಳು ಬರ್ತಾರೆ. ಎಲ್ಲರೂ ಕೂಡ 2 ಸೆಕೆಂಡ್ ಹೇಗೆ ತಿರುಮಲ ತಿರುಪತಿ ಶ್ರೀನಿವಾಸ ಭಗವಂತನನ್ನು ದರ್ಶನ ಮಾಡಲಿಕ್ಕೆ ಗಂಟಾನುಗಟ್ಟಲೆ ಕ್ಯೂನಲ್ಲಿ ನಿಂತ್ಕೊಂಡ್ಬರ್ತೀವೋ, ಎಲ್ಲೂ ಕೂಡ ಅದೇ ರೀತಿ ಭಗವಂತನ ದರ್ಶನವನ್ನು ಮಾಡಲಿಕ್ಕೆ ಆ ಬಂಗಾರದ ಮೆಟ್ಲುಗಳನ್ನು ಮುಟ್ಟಲಿಕ್ಕೆ ಎಷ್ಟೋ ಕಾತುರದಿಂದ ಕಾಯ್ತಾ ಇರ್ತೀವಿ. ಮೆಟ್ಲನ್ನು ಹತ್ತಿ ಭಗವಂತನ 2 ಸೆಕೆಂಡ್ ಹೀಗೆ ನೋಡಿ ಪಾಸ್ ಆಗೋ ಅಷ್ಟರಲ್ಲಿ ಭಗವಂತ ಹೇಗಿದ್ನಪ್ಪ, ಯಾವ ಥರ ಕಣ್ಣಪ್ಪ ಅನ್ನೋದ್ರ ಬಗ್ಗೆ ನಮಗೆ ಆಲೋಚನೆ ಸೃಷ್ಟಿಯಾಗೋಗುತ್ತೆ, ಮರ್ತೆ ಹೋಗ್ಬಿಡ್ತೀವಿ. ಅಂತಹ ಸಮಯದಲ್ಲಿ ನಾವು ಭಗವಂತನ ದರ್ಶನವನ್ನು ಮೊದಲನೇ ಸತಿ ಮಾಡ್ಕೊಂಡು ಬಂದುಬಿಡ್ತೀವಿ. ಅದಾದ ಮೇಲೆ ಮತ್ತೊಂದು ಸತಿ ಅಲ್ಲಿರೋರಿಗೆ ಒಂಚೂರು ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ನಂಗೆ ಮಾಡಿಕೊಟ್ಟಾಗ ಭಗವಂತನನ್ನು ಒಂದು 5 ನಿಮಿಷಗಳ ಕಾಲರಾದ್ರೂ ಕೂಡ ನೋಡಲಿಕ್ಕೆ ವ್ಯವಸ್ಥೆ ಆಗುತ್ತಲ್ಲ. ಆ ಸಮಯದಲ್ಲಿ ಭಗವಂತನ ಅಭಿಷೇಕದ ಸಮಯದಲ್ಲಿ ಆ ದೃಶ್ಯವನ್ನು ನೋಡಿದಾಗ ಆಹಾ, 2 ಕಣ್ಣುಗಳು ಕೂಡ ಸಾಲದು. ಮತ್ತು ಒಂದು ಕಡೆ ದೂರದಲ್ಲಿ ಕೇಳಿಸ್ತಾ ಇರುತ್ತೆ ಭಗವಂತನ ಬಹಳ ವಿಶೇಷವಾಗಿರ್ತಕ್ಕಂಥ ನಾಮಘೋಷಗಳು. ಏನಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ದೇವಸ್ಥಾನದ ಹತ್ರ ಬಂದಾಗ ಆದಷ್ಟು ಸೈಲೆಂಟ್ ಆಗಿರಬೇಕು ಅಂತ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಭಗವಂತನ ಆ ಒಂದು ನಾಮಮಂತ್ರದ ಜಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ ಎಂಬತಕ್ಕಂಥ ಒಂದು ನಾಮಮಂತ್ರ ಒಂದು ಕಡೆ ಕೇಳಿಸ್ತಾ ಇರುತ್ತೆ. ಮತ್ತೊಂದು ಕಡೆ ಬಹಳ ವಿಶೇಷವಾಗಿ ಭಗವಂತನ ದರ್ಶನ ಆಗ್ತಾ ಇರುತ್ತೆ. ಆ ಸಮಯದಲ್ಲಿ ಒಂದು ಕಡೆ ತುಪ್ಪದ ವಾಸನೆ ಘಮ 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 ಅಂತ ಇರುತ್ತೆ ಆ ಸನ್ನಿಧಾನದಲ್ಲಿ. ಅದೆಲ್ಲವನ್ನು ಕೂಡ ಅನುಭವಿಸಿದಾಗ ನೋಡಿ ಒಂದು ಕ್ಷಣ ನನಗೆ ರೋಮಾಂಚನ ಆಗುತ್ತೆ. ಅಂತಹ ಅದ್ಭುತವಾಗಿರತಕ್ಕಂಥ ಸಾನ್ನಿಧ್ಯ ಕಲಿಯುಗದಲ್ಲಿ ನಿಜವಾಗ್ಲೂ ಭಗವಂತ ಅಲ್ಲಿ ನೆಲೆಸಿದ್ದಾನೇನೋಪ್ಪ. ಭಗವಂತ ಬರ್ತಕ್ಕಂಥವನ್ನೆಲ್ಲರೂ ಕೂಡ ಅಷ್ಟೇ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದಾರೇನೋ, ಬಾಚಿ ತಪ್ಪುಗೊಳ್ತಾ ಇದ್ದಾರೇನೋ ಅನ್ನೋ ರೀತಿ ಭಾಸವಾಗುತ್ತೆ. ಎಷ್ಟೇ ಸಮಸ್ಯೆ ಇರಲಿ, ಬೆಟ್ಟ ಹತ್ತಬೇಕಾದ್ರೆ ಭಗವಂತ ಕೈ ಹಿಡಿದು ನಮ್ಮನ್ನು ಹತ್ತಿಸ್ತಾ ಇದ್ದಾನೇನೋ ಅನ್ನೋ ರೀತಿ ಭಾಸವಾಗುತ್ತೆ. ಇದೆಲ್ಲವೂ ಕೂಡ ಅನುಭವ ಆಗಬೇಕು ಅಂತಂದರೆ ಒಂದು ನಿಯಮ, ನಿಷ್ಠೆ, ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಒಂದು ಬಹಳ ವಿಶೇಷವಾಗಿರತಕ್ಕಂಥ ಪರಿಶುದ್ಧವಾಗಿರತಕ್ಕಂಥ ಒಂದಿಷ್ಟು ಭಕ್ತಿ. ಈ ಭಕ್ತಿ ಎಲ್ಲವನ್ನು ಕೂಡ ನಾವು ಹಣದಿಂದ ಕೊಂಡುಕೊಳ್ಳಿಕ್ಕಾಗೋದಿಲ್ಲ. ಈ ಶ್ರದ್ಧೆಯನ್ನು ನಾವು ಹಣದಿಂದ ಕೊಂಡುಕೊಳ್ಳಿಕ್ಕಾಗೋದಿಲ್ಲ. ನಾವಲ್ಲಿನ ಆ ಒಂದು ಸಮಯ ಏನಿರುತ್ತೆ ಭಗವಂತನನ್ನು ನೋಡ್ಲಿಕ್ಕೆ, ಅದಕ್ಕೆ ಬೇಕಾದರೆ ನಾವು ಒಂಚೂರು ಅಲ್ಲಿರೋರಿಗೆ ಏನಾದರೂ ಒಂಚೂರು ಕೊಟ್ಟರೆ ಕರ್ಕೊಂಡೋಗಿ ಬಿಡ್ತಾರೇನೋ. ಆದರೆ ಈ ಅನುಭವಗಳೆಂಬತಕ್ಕಂಥದ್ದು ಇರುತ್ತಲ್ಲ, ಇದು ಯಾವುದನ್ನು ಕೂಡ ನಾವು ಹಣದಿಂದ ಸಂಪಾದನೆಯನ್ನು ಮಾಡಲಿಕ್ಕಾಗೋದಿಲ್ಲ. ಮನಸ್ಸಿನಲ್ಲಿ ಅಚಲವಾಗಿರತಕ್ಕಂಥ ಒಂದು ಪ್ರಾರ್ಥನೆಯನ್ನು ಶ್ರದ್ಧಾ ಭಕ್ತಿಯಿಂದ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ ನಾವು ದರ್ಶನಕ್ಕೆ ಹೊರಟಾಗ ಇಂತೆಲ್ಲ ಅನುಭವಗಳು ಕೂಡ ಆಗುತ್ತೆ. ಕಳೆದ ಬಾರಿ ದೊಡ್ಡ ಪಾದ ಮಾಡಿದ್ದಾಗಲೂ ಕೂಡ ಅಷ್ಟೇ ಅದ್ಭುತವಾಗಿರತಕ್ಕಂಥ ಅನುಭವ. ಮೊದಲನೇ ಸತಿ ನನ್ನ ಜೀವನದಲ್ಲೇ ಮೊದಲನೇ ಸತಿ, ನಾನು ಈ ವರ್ಷ 14ನೇ ವರ್ಷ ಆದ್ರೂ ಕೂಡ ನಾನು ಒಂದೇ ಸತಿ ದೊಡ್ಡ ಪಾದ ಮಾಡಿದ್ದು ಲಾಸ್ಟ್ ಟೈಮು. ಅದನ್ನು ಕೂಡ ಎಲ್ಲಿ ಒಂದು ಕಡೆ ಸ್ವಲ್ಪ ಆರೋಗ್ಯ ಸಮಸ್ಯೆಯಿಂದನೂ ಕೂಡ ನರಳುತ್ತಾ ಇದ್ದೆ. ಏನಪ್ಪ ಅಂತಂದರೆ ಕೈ ಏಟು ಮಾಡ್ಕೊಂಡಿದ್ದೆ, ಈ ಕಡೆ ಒಂದು ಕಡೆ ಭುಜವನ್ನು ಏಟು ಮಾಡ್ಕೊಂಡಿದ್ದೆ, ಒಂದು ಕಡೆ ಕಾಲು ಏಟು ಮಾಡ್ಕೊಂಡಿದ್ದೆ. ನಿಮ್ಮ ಶ್ರೀನಿವಾಸ್ ಶರ್ಮನಿಗೂ ವಯಸ್ಸಾಗಿಲ್ಲ, ಇನ್ನು ಯುವಕ ಆಗಿರೋದ್ರಿಂದ ಅಲ್ಪ ಸ್ವಲ್ಪ ಏಟು ಮಾಡಿಕೊಂಡು ಗುರುಗಳ ಹತ್ರ ಬೈಸ್ಕೊಂಡು ಎಲ್ಲ ಆಗಿ
ಆದರೂ ಒಂದು ಮಂಡಧೈರ್ಯ, ಇಲ್ಲ ಮಾಡಲೇಬೇಕು, ದೊಡ್ಡ ಪಾದ ಮಾಡಲೇಬೇಕು. ಎಲ್ಲರೂ ಹೇಳ್ತಾ ಇದ್ದಾರೆ ಬೇಡ ಬೇಡ ಬೇಡ, ಇಲ್ಲ ಭಗವಂತ ಇದ್ದಾನೆ ಆಗಿದ್ದಾಗಲಿ. ಹೋದ್ಮೇಲೆ ಮಧ್ಯದಲ್ಲಿ ಹೋದ್ಮೇಲೆ ಅನ್ನಿಸ್ತು ಎಲ್ಲೋ ಹೇಳಿದ ಮಾತು ಕೇಳಬೇಕಾಗಿದೆ, ಯಾಕೆ ಏನು ಈ ಮಂಡಧೈರ್ಯ ಮಾಡಬಾರ್ದಾಗಿತ್ತಲ್ಲ ದೊಡ್ಡ ಪಾದ ಅಂಥೇಳಿ ಒಂದು ಹಂತಕ್ಕೆ ಹೋದಾಗ ಅನ್ನಿಸ್ತು. ಯಾಕೆ ಅಂತಂದರೆ ಏನೇ ಆದ್ರೂ ಕೂಡ ನೈಜವಾಗಿ ಅದನ್ನು ಹಂಚ್ಕೊಂಡಾಗೆ ಅದರ ರುಚಿ ಏನು ಅಂತ ಗೊತ್ತಾಗೋದು. ದೊಡ್ಡ ಪಾದ ಮಾಡಬೇಕು ಅಂಥೇಳಿ ಯಾರು ಮೊದಲನೇ ಸತಿ ಪ್ರಯತ್ನವನ್ನು ಪಡ್ತೀರಿ, ನಾನು ಖಂಡಿತ ಬೇಡ ಅಂತ ಹೇಳೋದಿಲ್ಲ, ಬೇಡ ಅಂತ ಪಾಪ ನಾನು ಕಟ್ಕೊಳ್ಳೋದಿಲ್ಲ. ಆದರೆ ಒಂದು ಕ್ಷಣ ಹೋಗಿ ಬಂದವರ ಒಂದು ಅಭಿಪ್ರಾಯ ತಾವು ಕೇಳಿಕೊಂಡು ಅದಾದಮೇಲೆ ತಾವು ಮುಂದೆ ಹೋಗ್ತಕ್ಕಂಥದ್ದೇ ಬಹಳ ಉತ್ತಮ. ಯಾಕೆ ಅಂತಂದರೆ ನಾವು ಅಂದ್ಕೊಂಡಿರ್ತಕ್ಕಂಥ ಈಸಿ ದೊಡ್ಡ ಪಾದ ಅಂತೂ ಅಲ್ಲವೇ ಅಲ್ಲ. ಮಾರ್ಗ ಅಂತಂದರೆ ಕಠಿಣದಲ್ಲಿ ಕಠಿಣ. ಕರಿಮಲೆ ಅಂತಂದ್ರೂ ಕೂಡ ನಾವು ಹೇಳಲಿಕ್ಕಾಗೋದೇ ಇಲ್ಲ, ಅಷ್ಟು ಕಠಿಣವಾಗಿರುತ್ತೆ. ಇನ್ನು ಅಲ್ಲಿರೋರ್ಗಂತೂ ಕೂಡ ಆ ಕ್ಷಣ ನಮ್ಗೆ ಅನಿಸುತ್ತೆ, ಏನು ಇಲ್ಲಿರೋರ್ಗೆ ಅಡ್ರೆಸ್ ಗೊತ್ತಿಲ್ವಾ, ಇಲ್ಲ ಅಂತಂದರೆ ಬೇಕು ಅಂತ ನಮಗೆ ಹಿಂಗೆ ಮಾಡ್ತಾರ ಅಂತ ಭಾಳ ಬೇಜಾರಾಗೋಗುತ್ತೆ. ನೀವು ಅಲ್ಲಿರೋರು ಯಾರನ್ನೇ ಕೇಳ್ರಿ, ಇನ್ನು 5 ನಿಮಿಷ ಬಂದ್ಬಿಡುತ್ತೆ ಅಂತಾರೆ. ಆ ಸಂತೋಷದಲ್ಲಿ 5 ನಿಮಿಷ ಬರುತ್ತಲ್ಲ ಅಂಥೇಳಿ ನಾವು ಬೇಗ ಮುಂದಕ್ಕೆ ಹೋಗ್ಬೇಕೇ ಹೊರತಾಗಿ ನಮಗೆ ಕೊನೆಗೆ ಪಂಪ ಕಾಣಿಸ್ದಾಗ ಸಾಕಪ್ಪ ನನ್ನ ಜೀವನ ಇಲ್ಲಿಗೆ ಸಾಕು ಅನ್ನೋಷ್ಟು ಒಂದು ತೃಪ್ತಿ ನಮಗೆ ಕಾಣಿಸುತ್ತೆ. ಹಾಗಿರುತ್ತೆ ಅದರ ಕ್ರಮ. ಆದರೆ ಯಾರು ಯಾತ್ರೆಗೆ ಮುಂಚೆ ಮಂಡಲಾನುಷ್ಠಾನದಲ್ಲಿ ಶ್ರದ್ಧಾಭಕ್ತಿಯಿಂದ ಮಂಡಲದ ಆಚರಣೆಯನ್ನು ಮಾಡಿರ್ತೀರೋ ನಿಮಗೆ ಕಿಂಚಿತ್ತೂ ಸಮಸ್ಯೆ ಆಗುತ್ತಿಲ್ಲ. ಯಾರು ಇರಲಿ ತಮ್ಗೆ ಇಷ್ಟ ಬಂದಾಗೆ ಮಾಲೆ ಹಾಕ್ಕೊಂಡು ಕೂಡ ತಾವು ಮೆಟ್ಟ ಹಾಸವನ್ನು ಮೆರೆದು ನಮ್ಗೆ ಇಷ್ಟ ಬಂದಂಥ ರೀತಿ ವ್ಯವಸ್ಥೆಗಳನ್ನು ಮಾಡ್ಕೊಂಡು ಹೋಗಿ ದೊಡ್ಡ ಪದ ಮಾಡ್ತಿರೋ, ನಿಜಕ್ಕೂ ಹೇಳ್ತೀನಿ, ಹೇಳ್ತೀರದಷ್ಟು ಕಷ್ಟಗಳನ್ನು ಭಗವಂತ ನಮಗಲ್ಲಿ ಕಣ್ಣು ಮುಂದೆ ತರ್ತಾರೆ. ಆಗ ಅರ್ಥ ಆಗುತ್ತೆ, ಅಯ್ಯೋ ನಾನು ಈ ತಪ್ಪು ಮಾಡಬಾರ್ದಾಗಿತ್ತೆ, ಅದಕ್ಕೇನೇನೋ ಇಷ್ಟು ಸಮಸ್ಯೆ ಅಂತೇಳಿ. ನಿಜಕ್ಕೂ ಆಗಿರುತ್ತೆ ಕ್ರಮಾಲ್. ಹಾಗಾಗಿ ಎಲ್ಲ ಮಾಲಾಧಾರಿಗಳಿಗೂ ಕೂಡ ಒಳ್ಳೆಯದಾಗಲಿ. ಒಂದು ಸತಿ ಜೀವನದಲ್ಲಿ ದೊಡ್ಡ ಪಾದ ಮಾಡಬೇಕನ್ನೋ ಆಸೆ ಇತ್ತು, ನನ್ನ ಜೀವನದಲ್ಲಿ ನಾನು ಮಾಡಿದೆ, ತೃಪ್ತಿ ಆಗೋಯ್ತು. ಬಹಳ ಅದ್ಭುತವಾಗಿರ್ತಕ್ಕಂಥ ಅನುಭವ. ಏನು ಆ ಪ್ರಕೃತಿ ಮಧ್ಯದಲ್ಲಿ, ಆ ಕಾಡಿನ ಮಧ್ಯದಲ್ಲಿ ಹೋಗ್ತಾ ಇದ್ದರೆ ಭಗವಂತನ ಜ್ಞಾಪಿಸ್ಕೊಂಡು ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಅಪ್ಪ ಸ್ವರ್ಗ ಸ್ವಾಮಿ, ಸ್ವರ್ಗ ನಿಜಕ್ಕೂ ಅದ್ಭುತ. ಆಗಲಿ, ಭಗವಂತನ ಅನುಗ್ರಹ ಎಲ್ರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ.